ಪ್ರಿಯ ಸಿರಿಡಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ನವರಾತ್ರಿ 9 ದಿನಗಳ ಕಾಲ ಏನು ಶರವನ್ನವರಾತ್ರಿ ಅಂತ ನಾವು ಹೇಳ್ತೀವಿ. ಈ 9 ದಿನಗಳ ಕಾಲ ನಿರಂತರವಾಗಿ ಪೂಜೆ ಪುನಸ್ಕಾರ, ದೇವಿ ಪಾರಾಯಣ ಅದೆಲ್ಲ ಮಾಡಿ ಆಯ್ತು. ಈಗ ಇನ್ನು ಕೊನೆಯದಾಗಿರೋದು ಅಂದರೆ ದಶಮಿ, ಅದೇ ವಿಜಯದಶಮಿ. ಆ ವಿಜಯದಶಮಿ ಮಹತ್ವವನ್ನು ತಿಳ್ಕೊಳ್ಬೇಕು. ನಾವು ಹೇಗೆ ಆಚರಣೆ ಮಾಡೋಕ್ಕೆ, ಯಾಕೆ ಆಚರಣೆ ಮಾಡೋಕ್ಕೆ, ವಿಜಯದಶಮಿ ಅಂದರೆ ಏನು, ಈ ಶಬ್ದ ಹೆಂಗೆ ಹುಟ್ಕೊಳ್ತು, ಇವೆಲ್ಲ ಅಂದರೆ ಬರುವಂಥದ್ದು ಅಂದರೆ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಈ 4 ನಾವು ನೋಡಬೇಕಾಗಿದೆ. ಈಗ ದಶಮಿಗೆ ಪೂರಕವಾದಂಥ ಈ 9 ದಿನ ಏನು ನವರಾತ್ರಿ ಮಾಡ್ತೀವಿ, ನಾವು ನವದುರ್ಗಿಯರನ್ನ ಪೂಜೆ ಮಾಡ್ತೀವಿ. ಈ ನವದುರ್ಗಿಯರನ್ನ ಪೂಜೆ ಮಾಡಿದಾದ ಮೇಲೆ ದಶಮಿ ಯಾಕೆ ಮಾಡ್ತಾಯಿದ್ದೀವಿ, ಇದರ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ಇವನ್ನೆಲ್ಲ ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಬಹಳಷ್ಟು ಜನರಿಗೆ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಚಾರಗಳೇ ಗೊತ್ತಿಲ್ಲ. ಸೊ ಈ ಧಾರ್ಮಿಕ ಚಿಂತನೆಗಳು ಬರಬೇಕು ಅಂದರೆ ಅದರ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ನಾವು 9 ದಿನಗಳ ಪರ್ಯಂತ ನಾವು ನವದುರ್ಗಿಯರನ್ನ ಪೂಜೆ ಮಾಡಿ ದಶಮಿಗೆ ಅಂದರೆ 10ನೇ ದಿನ ವಿಜಯದಶಮಿಯನ್ನು ಯಾಕೆ ಆಚರಣೆ ಮಾಡ್ತೇವೆ, ಇದಕ್ಕೆ ಕಾರಣ ಏನು ಅಂದರೆ ಆ ಒಂದು ಮಹತ್ವಗಳು ಗೊತ್ತಾದ ಬಂದರೆ ಅದನ್ನು ಆಚರಣೆ ಮಾಡಿದ್ದಕ್ಕೂ ಒಂದು ಸ್ವಲ್ಪ ಸಾರ್ಥಕತೆ ಬರುತ್ತೆ. ಇನ್ ಕೇಸ್ ಯಾರು ಆಚರಣೆ ಮಾಡಲ್ಲಲ್ಲ, ಅವರು ಆಚರಣೆ ಮಾಡಲಿಕ್ಕೆ ಆರಂಭ ಆಗುತ್ತೆ. ಕಾರಣ ಅದರ ಹಿನ್ನೆಲೆ ಗೊತ್ತಿರಬೇಕು. ಯಾಕಂದರೆ ಇತಿಹಾಸ ಗೊತ್ತಿದ್ದವ ಮಾತ್ರ ಇತಿಹಾಸ ಬರೀತಾನಂತ. ಸೊ ಹಾಗೆ ಒಂದು ಹಬ್ಬಗಳ ಮಹತ್ವ, ಹಬ್ಬಗಳ ವಿಚಾರ, ಧರ್ಮದ ವಿಚಾರ, ಧಾರ್ಮಿಕ ಚಿಂತನೆಗಳು ಗೊತ್ತಿರಬೇಕು. ಅಂದರೆ ದೊಡ್ಡವ್ರ ಕಡೆಯಿಂದ ತಿಳ್ಕೊಳ್ಬೇಕು, ಬಲ್ಲವ್ರ ಕಡೆಯಿಂದ ತಿಳ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಸಿಟಿ ಟಿ ವಿ ಒಂದು ಪ್ರಯತ್ನ ಮಾಡ್ತಾ ಇದೆ. ದಶಮಿ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಿಮಗೆ ಈಗಾಗಲೇ ನವರಾತ್ರಿ ಬಗ್ಗೆ ಸಾಕಷ್ಟು ನಮ್ಮ ಚಾನಲ್ ಮೂಲಕ ಮನೆ ಮಾತಾಗಿರುವಂಥ ನಮ್ಮ ವೇದಮೂರ್ತಿ ಶಂಕರ್ ಭಟ್, ಅನಂತ್ ಭಟ್ ಸೊರಟೂರು ಅವರು ಕೂಡ ಈಗ ಮತ್ತೆ ಈ ವಿಜಯದಶಮಿ ಅವತ್ತು ನಾವು ಹೇಳಿದ್ವಿ, ವಿಜಯದಶಮಿ ಪ್ರತ್ಯೇಕ ಮಾಡ್ತೀವಿ, ಅದು ನಿಮಗೆಲ್ಲ ಗೊತ್ತುಪಡಿಸ್ತೀವಿ ಅಂತ. ಸೊ ಅವ್ರು ಬಂದಿದ್ದಾರೆ. ಸಿಟಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ವಾಗ್ದೇವ್ಯೈ ನಮಃ. ನಮಸ್ಕಾರ. ಈಗ ನವರಾತ್ರಿ ಆದಮೇಲೆ ದಶಮಿ ಮಾಡ್ತೇವೆ. ನವರಾತ್ರಿದ ಒಂದು ಚೂರು ಸಂಕ್ಷಿಪ್ತವಾಗಿ ಹೇಳ್ಬೋದು. ಸರಸ್ವತಿ, ಲಕ್ಷ್ಮೀ ಪೂಜೆ ಇದೆಲ್ಲ ಹೇಳ್ಕೊಂಡು. ಈಗ ನವರಾತ್ರಿ ಎಂಬ ಶಬ್ದ, ನವ ಅಂದ್ರೆ 9 ಅಂದ್ರೆ ದೇವಿಯ 9 ರಾತ್ರಿಗಳು, 9 ಅವತಾರಗಳನ್ನು ಆಶ್ವಿನ ಮಾಸ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಹಿಡ್ಕೊಂಡು ನವಮಿ ಪರ್ಯಂತವಾಗಿ ನಾವು ದೇವಿಯ ಉಪಾಸನೆ ಆರಾಧನೆಯನ್ನು ನಾವು ಆಚರಿಸ್ತೇವೆ. ಇದನ್ನು ನಾವು ವಿಶೇಷವಾಗಿ ನವರಾತ್ರ ಅಂತ ಹೇಳ್ತೀವಿ. ಭೂಲೋಕದೊಳಗೆ ರಾಕ್ಷಸರ ಅಟ್ಟಹಾಸ ಹೆಚ್ಚಿಗೆ ಆದಾಗ, ವಿಶೇಷವಾಗಿ ಅವರ ಒಂದು ಉಪಟಳ ಹೆಚ್ಚಿಗೆ ಆದಾಗ, ಮಿತಿಮೀರಿದಾಗ ಅಧರ್ಮ ಮೇಲೆ ಬರ್ತದೆ, ದುಷ್ಟರ ಒಂದು ಶಕ್ತಿ ಮೇಲೆ ಬರ್ತದೆ. ದುಷ್ಟರ ಸಂಹಾರ ಆಗಬೇಕು, ಶಿಷ್ಟರ ಒಂದು ರಕ್ಷಣೆ ಆಗಬೇಕು, ಶಿಷ್ಟರ ಒಂದು ಪರಿಪಾಲನೆ ಆಗಬೇಕು. ಅಂತಹ ಶಿಷ್ಟರ ರಕ್ಷಣೆಗೆ ಬಂದಿರುವಂತಹ ದೇವಿಯೇ ದುರ್ಗೆ ಮಾತೆ. ಅಂತಹ ದುರ್ಗೆ ವಿವಿಧ ರೂಪದೊಳಗ ಬಂದು ಒಬ್ಬೊಬ್ಬ ರಾಕ್ಷಸರನ್ನು ವಿಶೇಷವಾಗಿ ಸಂಹಾರವನ್ನು ಮಾಡ್ಯಾಳ. ಒಂದೊಂದು ದಿವಸ ಒಂದೊಂದು ಅವತಾರ, 9 ರೂಪಗಳನ್ನು ದುರ್ಗಾದೇವಿ ಧಾರಣ ಮಾಡಿ ನವರಾತ್ರಿ ವೇಳೆ ಒಳಗೆ ಆಕಿಂದ ಪೂಜಾ ಮಾಡ್ತಾರೆ. ಮುಖ್ಯವಾಗಿ ದುಷ್ಟರ ಸಂಹಾರ ಮಾಡಿ ನ್ಯಾಯ ನೀತಿ ಮಾಡಿದಂತಹ ನವರಾತ್ರಿ ದಿವಸಗಳು. ದೇವಿ ನವರಾತ್ರಿ ಸಂದರ್ಭದೊಳಗ ಮಹಿಷಾಸುರ ರಾಕ್ಷಸ, ರಕ್ತ ಬೀಜಾಸುರ ಮುಂತಾದಂತಹ ಅನೇಕ ರಾಕ್ಷಸಗಳನ್ನು ವಿಶೇಷವಾಗಿ ಸಂಹಾರವನ್ನು ಮಾಡ್ಯಾಳ. ನವರಾತ್ರಿ ಒಳಗೆ ದೇವಿಯ ಒಂದು ಉಪಾಸನೆ ಬಹಳ ಮುಖ್ಯ. ಅದರಲ್ಲಿಯೂ ಸಹಿತವಾಗಿ ಸಪ್ತಶತಿ ಪಾರಾಯಣ, ಚಂಡಿ ಪಾರಾಯಣ ಅಂತ ಒಂದು ಬರ್ತದೆ. ಅಂದರೆ ಮಾರ್ಕಾಂಡೇಯ ಪುರಾಣದೊಳಗೆ 700 ಶ್ಲೋಕಗಳನ್ನು ಒಳಗೊಂಡಂತಹ 13 ಅಧ್ಯಾಯಗಳನ್ನು ಒಳಗೊಂಡಂತಹ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಸಂಕಷ್ಟ ನಮಗೆ ದೂರ ಆಗ್ತದೆ, ದುರ್ಗಗಳನ್ನು ನಾಶ ಮಾಡ್ತದೆ. ದುರ್ಗಾಂ ದುರ್ಗತಿ ನಾಶಿನಿ ಅಂತ ಹೇಳ್ತಾರೆ. ಅಂತಹ ಮಾರ್ಕಾಂಡೇಯ ಪುರಾಣದ 700 ಶ್ಲೋಕದ ಒಂದು 13 ಅಧ್ಯಾಯದೊಳಗೆ ನಾವು ದುರ್ಗಾ ಪಾರಾಯಣ ಮಾಡೋದ್ರಿಂದ ಏನು ಫಲ ಬರ್ತದೆ? ನವಚಂಡಿ, ಶತಚಂಡಿ,
ಸಹಸ್ರ ಚಂಡಿ, ಆಯ್ತು ಚಂಡಿ ಅಂತ ಇದೆ. ಈ ರೀತಿಯಾಗಿ ಪಾರಾಯಣದ ಒಂದು ಕ್ರಮ, ಅದರ ತದ್ದಶಾಂಶ ಹವನ, ಅದರ ತದ್ದಶಾಂಶ ವಿಶೇಷವಾಗಿ ಕ್ಷೀರ ತರ್ಪಣ, ಅದರ ತದ್ದಶಾಂಶ ಬ್ರಾಹ್ಮಣ ಭೋಜನ, ಈ ರೀತಿಯಾಗಿ ಒಂದು ಪೂಜಾ ಕ್ರಮ ಅದ. ಈ ಒಂದು ಪೂಜಾ ಕ್ರಮದೊಳಗೆ ಏನು ಪೂಜಾ ಮಾಡಿದ್ರೆ ಏನು ಫಲ ಬರ್ತದ ಅಂತ ಒಂದು ಪ್ರಶ್ನೆ ಬರ್ತದ. ಆಹಾರದ ಕೊರತೆ ನಮಗೆ ಉಂಟಾಗೋದಿಲ್ಲ. ನಾವು ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಆಹಾರಕ್ಕೇನು ಕೊರತೆ ಉಂಟಾಗೋದಿಲ್ಲ. ಆಯುಷ್ಯ ಅಭಿವೃದ್ಧಿ ಆಗ್ತದೆ, ಆರೋಗ್ಯ ಅಭಿವೃದ್ಧಿ ಆಗ್ತದೆ, ಸೌಭಾಗ್ಯ ಅಭಿವೃದ್ಧಿ ಆಗ್ತದೆ, ಸತ್ಸಂತಾನ ನಮಗೆ ಪ್ರಾಪ್ತಿ ಆಗ್ತದೆ, ಎಲ್ಲ ಹಂತದಲ್ಲಿಯೂ ನಮಗೆ ವಿಜಯ ಪ್ರಾಪ್ತಿ ಆಗ್ತದೆ, ವಿದ್ಯಾ ಪ್ರಾಪ್ತಿ ಆಗ್ತದೆ. ವಿಶೇಷವಾಗಿ ಸಂಪತ್ತು, ಖ್ಯಾತಿ, ಕೀರ್ತಿ, ಸುಖ, ಶಾಂತಿ, ನೆಮ್ಮದಿ, ಸರ್ವ ಆಪತ್ ಅಂದ್ರೆ ಸಂಕಷ್ಟ, ದುಃಖ ಅಂತ ಹೇಳ್ತೀವಿ. ಅದರ ಜೊತೆಗೆ ಸರ್ವ ಬಾಧಾ ನಿವಾರಣೆ. ಏನಾದರೂ ದುಷ್ಟಶಕ್ತಿಗಳು ಏನಾದರೂ ನಮಗೆ ತೊಂದರೆ ಕೊಡ್ತಿದ್ರ ಆ ದುಷ್ಟ ಶಕ್ತಿಗಳು ಸಹಿತವಾಗಿ ನಮಗೆ ತೊಂದರೆ ಕೊಡುದಿಲ್ಲ. ಅಂತಹ ತೊಂದರೆ ನಿವಾರಣೆಗೋಸ್ಕರವಾಗಿ ದುರ್ಗಾ ಪರಮೇಶ್ವರನ್ನು ನಾವು ವಿಶೇಷವಾಗಿ ಪೂಜಾ ಮಾಡಬೇಕು. ದುರ್ಗಾ ಪರಮೇಶ್ವರ ಸಪ್ತಶತಿ ಒಂದು ಪಾರಾಯಣ ಕ್ರಮ ಅದ. ಒಮ್ಮೆ ಹಂಗ ಪೂಜಾ ಮಾಡ್ಲಿಕ್ಕೆ ಅಥವಾ ಪಾರಾಯಣ ಮಾಡ್ಲಿಕ್ಕೆ ಆಗುದಿಲ್ಲ. ಆಚಮನ ಮಾಡಿ, ಸಂಕಲ್ಪ ಮಾಡಿ, ಪುಣ್ಯಾವಚನೆ ಪೂರ್ವಕವಾಗಿ ಮಾಡಿ, ಅವಾಗ ದುರ್ಗಾ ಪ್ರೀತ್ಯರ್ಥಂ ಕವಚ, ಅರ್ಗಲ, ಕೀಲಕ ಮತ್ತು ಏಕಾದಶನ್ಯಾಸ ಮಾಡಿಕೊಂಡು ನಾವು ಪಾರಾಯಣ ಮಾಡಬೇಕು ಅಂತ ಒಂದು ಕ್ರಮ. ಅದರ ಜೊತೆಗೆ ನವಾರ್ಣವ ಜಪ, ಮೂಲ ಮಂತ್ರ, ರಾತ್ರಿ ಸೂಕ್ತ ಪಠಣ, ದೇವಿ ಸೂಕ್ತ ಪಠಣ, ಸಪ್ತಶತಿ ಪಾಠ, ರಹಸ್ಯತ್ರಯ ಪಠಣ, ದೇವಿ ಕ್ಷಮಾಪಣಾ ಸ್ತೋತ್ರವನ್ನ ಹೇಳಬೇಕು, ದುರ್ಗಾ ಆಪದುದ್ಧಾರಣ ಸ್ತೋತ್ರವನ್ನ ಹೇಳಬೇಕು, ದೇವಿ ಅಥರ್ವ ಶೀರ್ಷ ಪಠಣ ಹೇಳಬೇಕು, ದುರ್ಗಾ ಸಪ್ತಶತಿ ಹೃದಯಂ ಅಂತ ಹೇಳಬೇಕು, ಕುಂಜಿಕಾ ಸ್ತೋತ್ರ, ಅದರ ಜೊತೆಗೆ ಶ್ರೀ ಸೂಕ್ತ, ದುರ್ಗಾ ಸೂಕ್ತ ಮತ್ತು ಬೃಹಸ್ಪತಿ ಸೂಕ್ತಗಳನ್ನು ಹೇಳಿ ಮತ್ತು ಸರಸ್ವತಿ ಸೂಕ್ತಾದಿಗಳನ್ನೆಲ್ಲ ಹೇಳಿ ಆ ಒಂದು ನವರಾತ್ರಿಯ 9 ಅವತಾರಗಳನ್ನು ಹೇಳ್ಕೊಂಡು ನಾವು ಪೂಜಾ ಮಾಡಬೇಕು. ಮೊದಲೇದು ಶೈಲಪುತ್ರಿ ಅಂತ ಬರ್ತದೆ. ಶೈಲಂ ಅಂದ್ರೆ ಪರ್ವತ. ಆ ಒಂದು ವಿಶೇಷವಾದಂತಹ ಪರ್ವತರಾಜನ ಮಗಳೇ ಶೈಲಪುತ್ರಿ. ಈಕಿ ಮೂಲಾಧಾರ ಚಕ್ರ ಕ್ರಮದಿಂದ ಪೂಜಾ ಮಾಡಬೇಕು. ಕಿತ್ತಳೆ ಬಣ್ಣ. ಎರಡನೇದು ಬ್ರಹ್ಮಚಾರಿಣಿ ಅಂತ ಹೇಳಿ ಅವತಾರ. ಬ್ರಹ್ಮಚಾರಿತುಂ ಶೀಲಂ ಯಸ್ಯಾಹ ಸಾ ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ಸ್ವಾದಿಷ್ಠಾನ ಚಕ್ರದಿಂದ ಈಕಿನ ಪೂಜಾ ಮಾಡಿ ಬಿಳಿ ಬಣ್ಣದಿಂದ ನಾವು ಅರ್ಚನೆ ಮಾಡಬೇಕು ಅಂತ ಶಾಸ್ತ್ರ. ಮೂರನೇ ಅವತಾರ, ಮೂರನೇ ದಿವಸ ಚಂದ್ರಘಂಟ. ಚಂದ್ರ ಘಂಟಾಯಾಮ್ ಯಸ್ಯಾಸ ಚಂದ್ರಘಂಟ ಆಹ್ಲಾದಯತಿ ಚಂದ್ರ ಅಂತ. ಅಂದ್ರೆ ಚಂದ್ರ ಯಾವಾಗಲೂ ಮಮತೆ, ಕ್ಷಮಾಶೀಲತೆ ಅಂತ ನಾವು ಚಂದ್ರ ಚಂದ್ರನ್ ತಂಪು. ನಾವು ಕೂಸಿಗೆ ಊಟ ಮಾಡಿಸ್ಬೇಕಾತಂದ್ರ ಚಂದ್ರನ್ ನೋಡಿ ನಾವು ಊಟ ಮಾಡಿಸ್ತೀವಿ, ಸೂರ್ಯನ ನೋಡಿ ಊಟ ಮಾಡೋಲ್ಲ. ಚಂದ್ರ ತಂಪು, ಸೂರ್ಯ ಶಾಖ, ಹೀಟ. ಈ ರೀತಿಯಾಗಿರೋದ್ರಿಂದ ಮತ್ತು ಕೂಷ್ಮಾಂಡ 4ನೇ ಅವತಾರ. ಕುತ್ಸಿತ ಉಷ್ಮಾಹ ಕೂಷ್ಮಾಹ. ಈ ರೀತಿಯಾಗಿ 4ನೇ ಅವತಾರ. ಅನಾಹತ ಚಕ್ರ ರೂಪದೊಳಗನ್ನು ಪೂಜೆ ಮಾಡಿ ನೀಲಿ ಬಣ್ಣದಿಂದ ಅರ್ಚನೆಯನ್ನು ಮಾಡಬೇಕು. 5ನೇದು ಸ್ಕಂದ ಮಾತಾ. ಭಗಾಹ ಅಂದ್ರೆ ತೇಜಸ್ಸು, ಭಗವತಿ ಅಂದ್ರೆ ವಿಶಿಷ್ಟ ಯೋಗ್ಯತೆ ಉಳ್ಳವಳು. ಅಂತಹ ಸ್ಕಂದನ ಮಾತೆಯಾದಂತಹ ವಿಶೇಷವಾದಂತಹ ಸ್ಕಂದ ಮಾತೆಯನ್ನು ವಿಶುದ್ಧ ಚಕ್ರದಿಂದ ಪೂಜೆ ಮಾಡಿ ಹಳದಿ ಬಣ್ಣದಿಂದ ಅರ್ಚನೆ ಮಾಡಬೇಕು. ಕಾತ್ಯಾಯಿನಿ 6ನೇ ಅವತಾರ. ಕಾತ್ಯಾಯನಸ್ಯ ಅಪತ್ಯಂ ಸ್ತ್ರೀ ಇತಿ ಕಾತ್ಯಾಯಿನಿ ಅಂದ್ರೆ ಕಾತ್ಯಾಯನನ ಮಗಳು, ಆಕಿನೇ ಕಾತ್ಯಾಯಿನಿ. ಆಜ್ಞಾ ಚಕ್ರದಿಂದ ಹಸಿರು ಬಣ್ಣದಿಂದ ಪೂಜಾ ಮಾಡಬೇಕು. ಮತ್ತು ಕಾಳರಾತ್ರಿ 7ನೇ ಅವತಾರ. ಆಪತ್ತು ಸಂಕಟವನ್ನು ಆಕೆ ನಮಗೆ ನಾಶ ಮಾಡ್ತಾಳ. ಸಹಸ್ರಾರ ಚಕ್ರದಿಂದ ಬೂದಿ ಬಣ್ಣದಿಂದ ಪೂಜೆ. ಮಹಾಗೌರಿ 8ನೇ ಅವತಾರ. ತಪಸ್ಸನೇ ಮಹಾಗೌರ ಅಂತ ಹೇಳ್ತಾರ. ಅಂದ್ರೆ ತಪಸ್ಸನ್ನು ಪ್ರಾಪ್ತಿ ಮಾಡಿಕೊಂಡವಳೇ ಮಹಾಗೌರಿ. ಕೇಂದ್ರ ಚಕ್ರದೊಳಗ ಗುಲಾಬಿ ಬಣ್ಣದೊಳಗ ಆಕಿ ಅವತಾರವನ್ನು ಮಾಡ್ಯಾಳ. ಮತ್ತು 9ನೇದು ಸಿದ್ಧಿದಾತ್ರಿ. ಸಿದ್ಧಿಯನ್ನು ಯಾರು ನೀಡ್ತಾಳ ಅವಳೇ ಸಿದ್ಧಿದಾತ್ರಿ. ಸಾಕ್ಷಾತ್ಕಾರ ಚಕ್ರದಿಂದ ಆಕಾಶ ನೀಲಿ ಬಣ್ಣದಿಂದ ಪೂಜೆ ಮಾಡ್ತಾರಂತ. ಈ ರೀತಿಯಾಗಿ ನವರಾತ್ರಿ ಮತ್ತು ನವದುರ್ಗೆಯರು ಮತ್ತು ನವದುರ್ಗೆಯರ ಬಣ್ಣ ಮತ್ತು ವರ್ಣಗಳನ್ನು ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾಗಿದೆ. ಓಕೆ, ಈಗ ಈ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಇದೇನು? ಈಗ ಸಪ್ತಮಿ ದಿವಸ ಸರಸ್ವತಿ ಪೂಜೆ ಮಾಡಬೇಕು ಅಂತ ಒಂದು ನಿಯಮ. ಸಪ್ತಮಿ ದಿವಸ ಮೂಲಾ ನಕ್ಷತ್ರ, ಮೂಲಾ ನಕ್ಷತ್ರ ಯುಕ್ತವಾದಂತಹ ಸರಸ್ವತಿ ಪೂಜೆ. ಮೂಲಾ ನಕ್ಷತ್ರ ಸರಸ್ವತಿ ನಕ್ಷತ್ರ ಅದು. ಆ ಮೂಲಾ ನಕ್ಷತ್ರ ದಿವಸ ನಾವು ಸರಸ್ವತಿಯನ್ನು ಪೂಜೆ ಎದಕ್ಕೆ ಪೂಜಾ ಮಾಡಬೇಕು? ವಿದ್ಯಾಪ್ರಾಪ್ತಿಗಾಗಿ. ಉತ್ತಮ ವಿದ್ಯಾ, ಸದ್ಬುದ್ಧಿ, ಮೇಧಾಶಕ್ತಿ, ಜ್ಞಾನಶಕ್ತಿ, ಉತ್ತಮ ಫಲಿತಾಂಶ ಪ್ರಾಪ್ತಿ ಆಗಲಿಕ್ಕೆ ಮೇಧಾಶಕ್ತಿ ಬರಬೇಕು. ಅದರ ಜೊತೆಗೆ ಹಯಗ್ರೀವನ ಒಂದು ಪೂಜೆ ಮಾಡ್ರಿ ಅಂತ ಹೇಳ್ತಾರ. ಹಯಗ್ರೀವನ ಒಂದು ಸ್ತೋತ್ರ ಮಾಡೋದ್ರಿಂದ ವಿದ್ಯಾ ಪ್ರಾಪ್ತಿ ಆಗ್ತದೆ. ಹಯಗ್ರೀವನ ಮತ್ತು ಅದರ ಜೊತೆಗೆ ಬ್ರಹ್ಮನ ಪತ್ನಿ ಸರಸ್ವತಿ ಯಾವಾಗಲೂ ವಿರಂಚಿ ಪತ್ನಿ ಅಂತ ಹೇಳ್ತೀವಿ. ವಿರಂಚಿ ಅಂದ್ರೆ ಬ್ರಹ್ಮನ ಪತ್ನಿಯಾದಂತಹ
ಸರಸ್ವತಿಯನ್ನು ಮೂಲಾ ನಕ್ಷತ್ರದ ಮೇಲೆ ಪೂಜಾ ಮಾಡೋದ್ರಿಂದ ನಮಗೆ ಆಕಿ ನಮ್ಮ ಸ್ವಸೂತ್ರ ಪ್ರಕಾರೇಣ ನಮಗೆ ವಿದ್ಯೆಯನ್ನು ಆಕಿ ಕೊಡ್ತಾಳೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ ಅಂತ ಹೇಳಿ ಹಯಗ್ರೀವನ ಒಂದು ಸ್ತೋತ್ರ. ಈ ಹಯಗ್ರೀವನ ಸ್ತೋತ್ರ ಮಾಡೋದ್ರಿಂದ ಜ್ಞಾನ ವೃದ್ಧಿ ಅಂದ್ರೆ ಗ್ರಾಸ್ಪಿಂಗ್ ಅಂತ ಹೇಳ್ತೀವಿ. ಇದು ವಿಶೇಷವಾಗಿ ನೆನಪಿನ ಶಕ್ತಿ ಇರೋದಿಲ್ಲ ಅಂತವ್ರಿಗೆ ಈ ಒಂದು ಮಂತ್ರ ಕೊಟ್ಟಾಗ ಅವರಿಗೆ ನೆನಪಿನ ಶಕ್ತಿ ಬರ್ತದೆ, ಗ್ರಹಿಕಾ ಶಕ್ತಿ ಬಂದು ಉತ್ತಮವಾದಂತಹ ಒಂದು ಫಲಿತಾಂಶ ಪ್ರಾಪ್ತಿ ಆಗ್ತದೆ. ಮತ್ತು ಸರಸ್ವತಿ ಕೈಯೊಳಗೆ ಒಂದು ಪುಸ್ತಕದ, ಆ ಪುಸ್ತಕದ ಹೆಸರು ಅಪೇಕ್ಷಣೆ ಅಂತ ಹೇಳಿ ಪುಸ್ತಕ. ಯಾವ ವೀಣಾ ವರದಂಡ ಮಂಡಿತಕರ ಅಂತ ಬರ್ತದ. ವೀಣಾ ಆಕೆ ವೀಣೆಯನ್ನು ಧರಿಸಿರ್ತಾಳೆ, ವೀಣೆ ಹೆಸರೇನು ಕಚ್ಚಪ ಅಂತ ಬರ್ತದ. ಸರಸ್ವತಿ ಹೆಸರು ವಿರಂಚಿ ಪತ್ನಿ, ಆಕಿ ಕೈಯೊಳಗ ಅಪೇಕ್ಷಣೆ ಹೆಸರಿನ ಒಂದು ಪುಸ್ತಕ, ಆಕಿ ವೀಣಾದ ಹೆಸರು ಕಚ್ಚಪ ಅಂತ ಹೇಳಿ ಇರ್ತದೆ. ಮತ್ತು ಅಂತಹ ದೇವಿಯನ್ನು ಪುಸ್ತಕ, ಪೆನ್ನು, ಕಂಪಾಸ್, ಈಗಿನ ಒಂದು ಮಷಿ ಲೇಖನ ಅಂತ ಹೇಳ್ತೀವಿ, ಅಂದ್ರೆ ಪುಸ್ತಕ ಸಾಮಗ್ರಿಗಳನ್ನಿಟ್ಟು ನಾವು ಪೂಜೆ ಮಾಡಿದಾಗ ಸರಸ್ವತಿಯ ಒಂದು ಅನುಗ್ರಹ ನಮಗ ಪ್ರಾಪ್ತಿ ಆಗ್ತದೆ. ಮತ್ತು ಮರುದಿವಸ ದುರ್ಗಾಷ್ಟಮಿ, ದೇವಿಯ ಅಷ್ಟ ಒಂದು ಅವತಾರ. 8ನೇ ದಿವಸ ದುರ್ಗಾಷ್ಟಮಿ, ಅವತ್ತಿನ ದಿವಸ ಅನೇಕ ವಿಧಿವಿಧಾನಗಳನ್ನು ನಾವು ಮಾಡ್ತೀವಿ. ನವರಾತ್ರಿ ಒಳಗೆ ದುರ್ಗಾಪಾರಾಯಣ ಸಾಮಾನ್ಯ, ಅದರಲ್ಲೂ ಸಹಿತವಾಗಿ ವಿಶೇಷವಾಗಿ ದುರ್ಗಾಪಾರಾಯಣ, ದುರ್ಗಾ ಅರ್ಚನೆ, ಕುಂಕುಮಾರ್ಚನೆ, ಹವನ, ದೀಪ ನಮಸ್ಕಾರ, ದೇವಿ ಸ್ತೋತ್ರ ಪಠಣ, ಸುವಾಸಿನಿ ಪೂಜಾ, 9 ಕುಮಾರಿಯರ ಪೂಜಾ, ಇವರನ್ನೆಲ್ಲ ದುರ್ಗಾ ರೂಪದಗಳನ್ನು ಆವಾಹಿಸಿ ಅವರಿಗೆ ಪಾದ ತೊಳೆದು ಸೌಭಾಗ್ಯ ದ್ರವ್ಯಗಳನ್ನು ಕೊಟ್ಟು 108 ದೀಪಗಳನ್ನು ಹಚ್ಚಬೇಕು ಅಂತ ಹೇಳ್ಯಾರ. ದೇವಿ ಹೆಸರಿನಿಂದ 108 ಕಮಲ ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. 108 ಬಿಲ್ವಪತ್ರೆಯಿಂದ ನಾವು ದೇವಿಯನ್ನು ಅರ್ಚನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದ ದೇವಿಯ ಅನುಗ್ರಹ ನಮಗ ಪ್ರಾಪ್ತಿ ಆಗ್ತದೆ. ಮಹಾನವಮಿ ಅಂತ ಬರ್ತದ. 8 ದಿವಸಗಳಾದ್ಮೇಲೆ ನವರಾತ್ರಿ ಆಚರಣೆ ಆದ್ಮೇಲೆ 9ನೇ ದಿವಸ ಮಹಾನವಮಿ, ದೇವಿಯ ಆವಾಹನ. ಅವತ್ತ ಚಂಡಿ ಹವನಕ್ಕೆ ಬಹಳ ಪ್ರಾಮುಖ್ಯತೆ. ಚಂಡಿ ಹವನ ಮಾಡ್ರಿ. ಮತ್ತು ಹೋಮ ಸಾಂಗತ ಅಂದ್ರೆ ನವರಾತ್ರಿಯ 9 ದಿವಸದ ನವರಾತ್ರಿ ಕೊನೆ ದಿವಸ, ಅವತ್ತಿನ ದಿವಸ ಪಾರಾಯಣ ಮಾಡಿದ್ದೆಲ್ಲಾ ಸಾಂಗತೆ. ಸಾಂಗತೆ ಅಂದ್ರೆ ಮುಕ್ತಾಯ, ಮುಕ್ತಾಯ ಅಂತ ನಾವು ಹೇಳ್ತೀವಿ. ಅದನ್ನ ಮುಕ್ತಾಯ ಮಾಡ್ತಾರ. ಮುಖ್ಯವಾಗಿ ಆಯುಧ ಪೂಜಾ, ವಾಹನ ಪೂಜೆಗಳನ್ನ ಅಲ್ಲಿ ಮಾಡ್ತಾರ. ಇವನ್ನೆಲ್ಲ ವಾಹನ ಯಾಕೆ ಮಾಡಬೇಕು, ಯಂತ್ರದ ಪೂಜೆ ಯಾಕೆ ಮಾಡಬೇಕು ಅಂದ್ರೆ ಯಂತ್ರಗಳಿಗೂ ಸಹಿತವಾಗಿ ದೈವಿಕ ಶಕ್ತಿ ಅದ. ನಾವು ಹೊಸ ಗಾಡಿ, ಹೊಸ ಕಾರು ತಗೊಂಡಾಗ, ಅಥವಾ ಯಂತ್ರ ಮಂತ್ರ ಟಿವಿ ತಗೊಂಡಾಗ, ಕಂಪ್ಯೂಟರ್ ತಗೊಂಡಾಗ ಗಣಕ ಯಂತ್ರ ಪೂಜಾ, ದೂರದರ್ಶನ ಯಂತ್ರ ಪೂಜಾ, ಹಿಂಗೆಲ್ಲಾ ಪೂಜಾ ಮಾಡ್ತೀವಿ. ಯಾಕಂದ್ರೆ ಯಂತ್ರದೊಳಗೆ ದೈವಿಕ ಶಕ್ತಿ ಇದೆ. ಈಗ ವಾಹನ ಪೂಜಾ ಮಾಡುವಂತ ಉದ್ದೇಶ, ವಾಹನ ನಮ್ಗೆ ಏನೋ ತೊಂದರೆ ಕೊಡಬಾರ್ದು, ಅಪಘಾತಗಳಾಗಬಾರ್ದು. 2ನೇದ್ದು ದೀರ್ಘ ಬಾಳಿಕೆ ಬರಬೇಕು. 3ನೇದ್ದು ನಮಗೆ ಅಪಘಾತದಿಂದ ನಮಗೆ ದೂರ ಇಡಬೇಕು. ಆ ತಾಯಿ ಅಂದ್ರೆ ವಾಹನ ಲಕ್ಷ್ಮಿ, ಆ ದೇವಿ ನಮಗೆ ಯಾವುದೂ ತೊಂದರೆ ಬರಲಾರದಂತೆ ಆಕೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಈ ಒಂದು ಉದ್ದೇಶದಿಂದ ನಾವು ಯಂತ್ರ ರೂಪದಲ್ಲಿ, ತಂತ್ರ ರೂಪದಲ್ಲಿ, ಅದರ ಜೊತೆಗೆ ಅಸ್ತ್ರ ಶಸ್ತ್ರಾದಿಗಳನ್ನೆಲ್ಲ ಇಟ್ಟು ಪೂಜಾ ಮಾಡ್ತೇವೆ. ಸಣ್ಣ ಚಾಕುದಿಂದ ಹಿಡ್ಕೊಂಡು, ಡಬ್ಬಣ ಸೂಜಿಯಿಂದ ಹಿಡ್ಕೊಂಡು, ಕತ್ರಿ, ಚಾಕು, ಇಳಿಗೆ, ಮತ್ತು ರಾಜ ಮಹಾರಾಜರು ತಮ್ಮ ಭರ್ಚಿ ಅವನ್ನೆಲ್ಲ ಇಟ್ಟು ಪೂಜಾ ಮಾಡ್ತಾರೆ. ಅದ್ರ ಜೊತೆಗೆ ಗಜ ವಾಹನ, ಅಶ್ವ, ಇವನ್ನೆಲ್ಲ ವಿಶೇಷವಾಗಿ ಪೂಜಾ ಮಾಡೋದ್ರಿಂದ ಆ ಒಂದು ನವಮಿ ತಿಥಿ, ನವಮಿ ತಿಥಿಯೊಳಗೆ ಕೆಲವೊಂದು ಮಹಾಪುರುಷರ ಒಂದು ಇದು ಜನನ ಆಗಿದೆ. ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ಚೈತ್ರ ಶುದ್ಧ ನವಮಿ ದಿವಸ ವಿಶೇಷ ಜನನ, ಅಂದ್ರೆ ನವಮಿ ಮಿತಿ ಸ್ವಾಮಿ ನಾರಾಯಣರದು ಮತ್ತು ರಾಘವೇಂದ್ರ ಸ್ವಾಮಿಗಳದು, ಅಂದ್ರೆ ನವಮಿ ಮಿತಿ ಒಳಗೆ ಜನನ ಆಗಿದೆ. ಮತ್ತು ನವಮಿ ತಿಥಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ವಿಶೇಷವಾಗಿ ಪಡ್ಕೊಂಡದ. ಮುಖ್ಯ ಘಟ್ಟ ಅಂದ್ರೆ ವಿಜಯದಶಮಿ, ಸಪ್ತಮಿ, ಅಷ್ಟಮಿ, ನವಮಿಯನ್ನು ನಾವು ಪೂಜೆ ಮಾಡಿದ ಮೇಲೆ ವಿಜಯದಶಮಿ ಪ್ರಾಮುಖ್ಯತೆಯನ್ನು ಬಹಳ ಪಡ್ಕೊಂಡದ. ಈಗ ವಿಜಯದಶಮಿ ಅಂದ್ರೆ ಏನು? ವಿಜಯದಶಮಿ ಅಂದ್ರೆ 9 ದಿವಸಗಳ ನವರಾತ್ರಿ ಮಹೋತ್ಸವ ಆದ ಮೇಲೆ 10ನೇ ದಿವಸಕ್ಕೆ ನಾವು ದಶಮಿ, 10ನೇ ದಿವಸಕ್ಕೆ ನಾವು ದಶಮಿ ಅಂತ ಹೇಳ್ತೀವಿ. ಅದನ್ನ ಹೆಸರೇ ನಮಗೆ ಹೇಳೋ ಮುಂದ ವಿಜಯ. ವಿಜಯ ಅಂದ್ರೆ ಅರ್ಥಾತ್ ಗೆಲುವು, ಗೆಲುವು ಸೂಚಿಸುವ ಹಬ್ಬ ಅಂತ ನಾವು ಹೇಳ್ತೇವೆ. ನಮ್ಮ ಕರ್ನಾಟಕದೊಳಗ ನಾಡ ಹಬ್ಬ ಅಂತ ಹೇಳಿ ಮೈಸೂರು ದಸರಾವನ್ನು ಮಾಡ್ತಾರೆ. ಕರ್ನಾಟಕದ ನಾಡ ಹಬ್ಬ ಮೈಸೂರು ದಸರಾ ಅಂತ ನಾವು ಹೇಳ್ತೇವೆ. ಇದ್ರೊಳಗ ಮಹಾದುರ್ಗೆ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ದಿವಸನ ವಿಜಯದಶಮಿ. ಇದು ಯಾಕೆ ಹೆಸರು ಬಂತು ದಸರಾ ಅಂತೇಳಿ? ಯಾವುದು ಅಂದ್ರೆ ವಿಶೇಷವಾಗಿ ದಶಹರ ಅಂತ ಬರ್ತದೆ. ದಶ ಅಂದ್ರೆ 10, ಹರ ಅಂದ್ರೆ 10 ಪಾಪಗಳನ್ನು ನಾಶ ಮಾಡೋದು.
ದಶಹರ 10 ಪಾಪಗಳು ಯಾವುವು? ಅರಿಷಡ್ ವೈರಿಗಳಂತೂ ಅದ. ಅರಿಷಡ್ ವೈರಿಗಳ ಜೊತೆಗೆ ಒಂದು ಅಹಂಕಾರ, ಒಂದು ಅನ್ಯಾಯ, ಒಂದು ಸ್ವಾರ್ಥ, ಅಮಾನವೀಯತೆ, ಇವು ದಶಹರ 10 ವಿಶೇಷವಾದಂತಹ ಮನುಷ್ಯನ ದುರ್ಗುಣಗಳು. ಇವು ನಮಗೆ ಹೋಗಬೇಕು. ಇವನ್ನ ಹೋಗಲಾಡಿಸ್ಲಿಕ್ಕೆ ನಾವು ದೇವ ದೇವಿಯರ ಒಂದು ಪೂಜೆ, ಅರ್ಚನೆ, ಜಪತಪಗಳನ್ನು ನಾವು ವಿಶೇಷವಾಗಿ ಮಾಡಬೇಕು. ಪೂಜಾ ಮಾಡುವಂಥ ಉದ್ದೇಶ ಏನು? ನಮ್ಮಲ್ಲಿರುವಂತಹ ಅರಿಷಡ್ ವೈರಿಗಳ ಹೋಗಬೇಕು. ಈ ಪ್ರಕಾರಕವಾಗಿ ದಶಹರ, ದಶ ಅಂದ್ರೆ 10, ಹರ ಅಂದ್ರೆ ಸೋತಿವೆ ಅಂತ ಅರ್ಥ. ಅಂದ್ರೆ ನವರಾತ್ರಿ ಸಮಯದೊಳಗ ದಶ ದಿಕ್ಕುಗಳು ಅಂದ್ರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ, ಊರ್ಧ್ವ ಮತ್ತು ಅಧಃ, ಹಿಂಗ ಮ್ಯಾಲೆ ಕೆಳಗೆ ಕೂಡಿ 10 ದಿಕ್ಕುಗಳು, ದಶ ದಿಕ್ಕುಗಳು ಅಂತ ಹೇಳ್ತೀವಿ. ಈ ಒಂದು ದಶ ದಿಕ್ಕುಗಳಲ್ಲಿಯೂ ಸಹಿತವಾಗಿ ದೇವಿಯ ಒಂದು ನಿಯಂತ್ರಣ ಇರ್ತದೆ. ಆ ಒಂದು ಸಮಯದ ನವರಾತ್ರಿ ಒಳಗ ಎಲ್ಲಾ ದಿಕ್ಪಾಲಕರು, ಒಂದೊಂದು ದಿಕ್ಕಿಗೂ ಒಬ್ಬೊಬ್ಬರು ಅಧಿದೇವತೆಗಳು. ಪೂರ್ವದೊಳಗೆ ಇಂದ್ರ ದೇವತೆ, ಆಗ್ನೇಯದೊಳಗೆ ಅಗ್ನಿದೇವ, ದಕ್ಷಿಣದೊಳಗೆ ಯಮಧರ್ಮರಾಯ, ಹಿಂಗ ಅಷ್ಟದಿಕ್ಪಾಲಕರು ಸಹಿತವಾಗಿ, ಅಷ್ಟದಿಕ್ಪಾಲಕರು ಮತ್ತು ನವಗಣಗಳು, ಸರ್ವಗಣಗಳು ದೇವಿಯ ಶಕ್ತಿಯಿಂದ ಸಂಪನ್ನರಾಗಿ ದೇವಿಯ ನಿಯಂತ್ರಣದಲ್ಲಿರ್ತಾವು. ಅಂತಹ ಸಮಯದೊಳಗ ದಶ ದಿಕ್ಕುಗಳಲ್ಲಿಯೂ ಸಹಿತವಾಗಿ ವಿಜಯ ನಮಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ದಸರಾಕ್ಕ ಅನೇಕ ಹೆಸರು. ದಸರಾ ಅಂತ ಹೇಳ್ತೀವಿ, ದಶಹರ ಅಂತ ಹೇಳ್ತೀವಿ, ದಶೇರಾ ಅಂತ ಹೇಳ್ತಾರೆ. ಮತ್ತು ವಿಜಯದಶಮಿ ಮತ್ತು ದಶಮಿ ದಿವಸ ನಾವು ಪಾರಾಯಣದ ಮಂಗಳವನ್ನು ನಾವು ವಿಶೇಷವಾಗಿ ಮಾಡಬೇಕು. ವೃತ್ತದ ವಿಸರ್ಜನೆಯನ್ನು ಮಾಡಬೇಕು. ಅದರ ಜೊತೆಗೆ ಅಪರಾಜಿತ ಪೂಜಾ ಮತ್ತು ಸಿಮೋಲ್ಲಂಘನೆ ಮತ್ತು ಶಮಿ ಪೂಜಾ ಕಾರ್ಯಕ್ರಮ ನಾವು ವಿಶೇಷವಾಗಿ ಮಾಡಬೇಕಾಗ್ತದೆ. ಈ ಅಪರಾಜಿತ ಯಾರು? ಅಪರಾಜಿತ ಅಂದ್ರೆ ದುರ್ಗಾದೇವಿಯ ಒಂದು ರೂಪ. ಸ್ತೋತ್ರ ಏನೈತಿ ಅದು? ಅದು ನಮೋ ದೇವಿ ಮಹಾದೇವಿ ಶಿವಾಯೇ ಸತತಂ ನಮಃ, ನಮಃ ಪ್ರಕೃತೆ ಭದ್ರಾಯೇ ನಿಯತಾ ಪ್ರಣತಾ ಸ್ಮೃತಾಂ, ಮತ್ತು ರೌದ್ರಾಯೈ ನಮೋ ನಿತ್ಯಾಯೈ ಗೌರೇ ಧಾತ್ರೆ ನಮೋ ನಮಃ, ಜ್ಯೋತ್ಸನಾಯೈ ಚೇಂದ್ರರೂಪಿಣ್ಯೈ ಸುಖಾಯೈ ಸತತಂ ನಮಃ, ಯಾದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ, ನಮಸ್ತಸ್ಯೇ 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 ನಮೋ ನಮಃ. ಈ ರೀತಿಯಾಗಿ ಬುದ್ಧಿರೂಪೇಣ ಸಂಸ್ಥಿತ, ನಿದ್ರಾರೂಪೇಣ ಸಂಸ್ಥಿತ, ಕ್ಷುಧಾರೂಪೇಣ ಸಂಸ್ಥಿತ, ಛಾಯಾರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ ಮತ್ತು ತೃಷ್ಣಾರೂಪೇಣ, ಈ ರೀತಿಯಾಗಿ ಅಪರಾಜಿತ ಸ್ತೋತ್ರ ಅಂತ ಹೇಳ್ತೀವಿ. ಈ ಅಪರಾಜಿತ ಸ್ತೋತ್ರ ಹೇಳಲಾರ್ದ, ಅಪರಾಜಿತ ಪೂಜೆ ಮಾಡಲಾರ್ದ ನವರಾತ್ರಿ ಸಂಪನ್ನ ಆಗುವುದಿಲ್ಲ. ಅಪರಾಜಿತ ಅಂದ್ರೆ ದೇವಿಯ ಒಂದು ವಿಶೇಷ, ಸಾಕ್ಷಾತ್ ದೇವಿಯ ದುರ್ಗೆಯ ಒಂದು ಅವತಾರ ಅಂತ. ಸರ್ವಸಿದ್ಧಿಯನ್ನು ಕೊಡ್ತಾಳೆ ಆಕೆ ಅಪರಾಜಿತ, ಪರಾಜಯವನ್ನು ಕೊಡೋದಿಲ್ಲ. ಅದಕ್ಕೆ ಅಪರಾಜಿತ ಅಂತ ಹೇಳ್ತೀವಿ. ಅಂತಹ ಸ್ತೋತ್ರವನ್ನು ನಾವು ಹೇಳಲೇಬೇಕು. ಅಪರಾಜಿತ ಪೂಜೆ ಮಾಡಲಾರ್ದ ನವರಾತ್ರಿ ವಿಶೇಷವಾಗಿ ಸಂಪನ್ನ ಆಗುವುದಿಲ್ಲ. ಅದನ್ನ ದಶಮಿ ದಿವಸ ಮಾಡಬೇಕು. ಸಾಯಂಕಾಲ ದಿವಸ ಸೀಮೋಲ್ಲಂಘನ ಸಮಯದೊಳಗ ಅಪರಾಜಿತ ಪೂಜೆಯನ್ನು ಮಾಡಿಕೊಂಡು ಮಾಡುವಂತಹ ಸಂಪ್ರದಾಯ. ಅದೇನು ಎಲ್ಲಿ ದೇವಿ ಅಲ್ಲಿ ಏನು ಮಾಡೋದು? ಅದನ್ನ ನಾವು ಯಾವ ರೀತಿ ಹೋಗ್ಬೇಕು ಅಂದ್ರೆ, ಊರಿನ ಈಶಾನ್ಯ ಭಾಗ, ಯಾವುದೇ ಒಂದು ಗ್ರಾಮ ಅಂತ ಹೇಳ್ತೀವಿ, ಗ್ರಾಮ ಅಥವಾ ಊರು ಅಥವಾ ಒಂದು ಪಟ್ಟಣ, ನಗರ, ಎಲ್ಲೇ ಹೋದರೂ ಈಶಾನ್ಯ ಭಾಗಕ್ಕೆ ಹೋಗಿ ಅಷ್ಟದಲ್ಲ ಪದ್ಮವನ್ನು ಮೊದಲೇಕ ಬರೀಬೇಕು. ಮಮ ಕುಟುಂಬಸ್ಯ ಕ್ಷೇಮ ಸಿದ್ಧಾರ್ಥಂ ಅಪರಾಜಿತ ಪೂಜನಂಚ ಕರಿಷ್ಯೆ. ನನ್ನ ಕುಟುಂಬ ಪರಿವಾರಕ್ಕೆ ಕ್ಷೇಮ ಪ್ರಾಪ್ತಿಯಾಗಲಿಕ್ಕೆ ಅಪರಾಜಿತ ಪೂಜೆಯನ್ನು ನಾವು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ, ಅಪರಾಜಿತಾಯೈ ನಮಃ, ಜಯಾಯೈ ನಮಃ, ವಿಜಯಾಯೈ ನಮಃ ಅಂತ ಹೇಳಿ ಪೂಜಾ ಮಾಡಿ ಆಕೆಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಇಮಾಂ ಪೂಜಾಂ ಮಯಾ ದೇವಿ ಯಥಾಶಕ್ತಿ ನಿವೇದಿತಾಂ ರಕ್ಷಾರ್ಥಂತು ಸಮಾದಾಯ ವ್ರಜಸ್ವ ಸ್ಥಾನಮುತ್ತಮ, ಹಿಂಗ ಪ್ರಾರ್ಥನೆ ಮಾಡಿ ಆಕೆಯಿಂದ ಒಂದು ಸ್ತೋತ್ರವನ್ನು ಮಾಡಿಕೊಂಡು ಮುಂದೆ ವಿಜಯದಶಮಿ ದಿವಸ ನಾವು ಒಂದು ಶಮಿ ವೃಕ್ಷದ ಹತ್ರ ಹೋಗಬೇಕು ಅಂತ ಒಂದು ನೇಮ. ಮತ್ತು ವಿಜಯದಶಮಿ ಪೌರಾಣಿಕ ಹಿನ್ನೆಲೆ ಅಂತ ಬರ್ತದೆ. ಪೌರಾಣಿಕ ಹಿನ್ನೆಲೆ ಅಂದ್ರೆ ರಾಕ್ಷಸರು, ಯಾವುದೇ ಒಂದು ರಾಕ್ಷಸರು ನೋಡ್ರಿ, ಪ್ರತಿ ದಶಾವತಾರದೊಳಗಾಗಲಿ ಅಥವಾ ಬೇರೆ ಬೇರೆ ಒಂದು ಪುರಾಣದೊಳಗಾಗಲಿ ಕಠಿಣವಾದಂತಹ ತಪಸ್ಸನ್ನ ಆಚರಿಸಿ ಮಹತ್ತರವಾದಂತಹ ವರ ಪಡ್ಕೊಂಡಿರ್ತಾರ. ಸರಳ ಅವರು ತಪಸ್ ಕೂತಿರೋದಿಲ್ಲ, ದೇವರು ಹಂಗ ಸುಮ್ಮನೆ ಬಿಟ್ಟಿರೋದಿಲ್ಲ. ಹಿರಣ್ಯಕಶಿಪು ನೋಡ್ರಿ, ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ದೇವಾನ್ ದೇವತೆಗಳೆಲ್ಲ, ಅಷ್ಟ ದಿಕ್ಪಾಲಕರೆಲ್ಲ ಅವನ್ನ ತಪಸ್ಸು ಭಂಗ ಮಾಡಲಿಕ್ಕೆ ಶತಪ್ರಯತ್ನ ಮಾಡಿದ್ರು, ಅವನ ಕಡೆಯಿಂದ ಆಗಲಿಲ್ಲ. ಅಷ್ಟು
ಅಷ್ಟು ಕಠೋರವಾದಂತಹ ತಪಸ್ಸು. ಒಂದೇ ಉದ್ದೇಶ ಏನು? ದೇವರು ನಮ್ಮ ಮುಂದೆ ಬರಬೇಕು, ದೇವರಿಗೆ ನಾನು ವರ ಕೇಳ್ಕೋಬೇಕು, ವರದಾನ ಕೇಳ್ಕೋಬೇಕು. ಅದು ಹೆಂಗೆ ವರದಾನ ಇರಬೇಕು? ಅಜರಾಮರ ಆಗಬೇಕು. ಒಂದೇ ಉದ್ದೇಶ, ರಾಕ್ಷಸರ ಒಂದೇ ಉದ್ದೇಶ, ಸೋಲಬಾರದು, ಅಜರಾಮರ ಆಗಿರಬೇಕು. ಮತ್ತು ಸರ್ವಲೋಕಗಳನ್ನೂ ಸಹಿತವಾಗಿ ನಾನು ರಾಜ್ಯಭಾರ ಮಾಡಬೇಕು, ಕಾರ್ಯಭಾರ ಮಾಡಬೇಕು, ಎಲ್ಲರನ್ನ ಆಳಬೇಕು. ಇದೇ ಒಂದು ರಾಕ್ಷಸರ ಒಂದು ಉದ್ದೇಶ. ಉದಾಹರಣೆಗೆ ನಾವು ಹಿರಣ್ಯಕಶಿಪು ನೋಡಿದಾಗ, ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಬಂದು ವಿಶೇಷವಾಗಿ ಏನು ಬೇಕು ವರ ಕೇಳಿದಾಗ ಹೆಂಗ ವರ ಕೇಳ್ತಾನವ? ನೀನು ಸೃಷ್ಟಿಸಿದಂತಹ ಯಾವುದೇ ಪಶುವಿನಿಂದ ನನಗೆ ಮರಣ ಬರಬಾರದು, ಪ್ರಾಣಿಗಳಿಂದ ಮರಣ ಬರಬಾರದು, ಪಶು ಪಕ್ಷಿ ಪ್ರಾಣಿ, ಅದರ ಜೊತೆಗೆ ಮನುಷ್ಯನಿಂದ ನನಗೆ ಮರಣ ಬರಬಾರದು, ಯಾವುದೇ ದೇವತೆಗಳಿಂದ ಮರಣ ಬರಬಾರದು, ಸರ್ಪಾದಿಗಳಿಂದಲೂ ವಿಶೇಷವಾಗಿ ಮರಣ ಬರಬಾರದು. ಮತ್ತು ನನಗೆ ಮನೆ ಒಳಗಾಗಲಿ ಮನೆ ಹೊರಗಾಗಲಿ, ಹಗಲಾಗಲಿ ಅಥವಾ ರಾತ್ರಿ ಒಳಗಾಗಲಿ ಅಥವಾ ಮೇಲೆ ಆಗಲಿ ಕೆಳಗಾಗಲಿ, ಯಾರಿಂದಲೂ ಎಲ್ಲಿಂದಲೂ ಸಹಿತವಾಗಿ ನಮಗೆ ಮರಣ ಬರಬಾರದು. ಈ ರೀತಿಯಾಗಿ ವರವನ್ನು ಕೊಡುವಂತ ಹಿರಣ್ಯಕಶಿಪು ವರವನ್ನು ಪಡ್ಕೋತಾನ. ಮತ್ತು ಅದೇ ಪ್ರಕಾರಕವಾಗಿ ನರಸಿಂಹ ಅವತಾರ ಎತ್ತಬೇಕಾಗ್ತದ. ಮ್ಯಾಲೆ ಇಲ್ಲ, ಕೆಳಗೂ ಇಲ್ಲ, ಮನುಷ್ಯರಲ್ಲ, ದೇವತೆಗಳಲ್ಲ, ನರರು ಅಲ್ಲ, ಅಸ್ತ್ರಶಸ್ತ್ರಗಳಿಂದಲೂ ಬೇಡಂತಾನವ. ಯಾವುದೇ ಅಸ್ತ್ರಶಸ್ತ್ರದಿಂದಲೂ ನನ್ನ ಹತ ಮಾಡಲಿಕ್ಕೆ ಆಗ್ಬಾರ್ದು, ಹಂಗೆ ವರ ಕೊಡ ಅಂತಾನ. ತನ್ನ ನಖದಿಂದ, ಉಗುರಿನಿಂದ ಅವನು ಸಂಹಾರ ಮಾಡ್ತಾನಂತ ಪುರಾಣದ ಒಂದು ಇತಿಹಾಸ. ಮತ್ತು ಅದ್ರ ಜೊತೆಗೆ ಭವಿಷ್ಯೋತ್ತರ ಪುರಾಣದ ಒಂದು ಬರ್ತದ, ವೃಷಭ ರಾಕ್ಷಸ ಅಂತ ಹೇಳಿ. ಏನು ಮಾಡ್ತಿದ್ದ? ಪ್ರತಿ ದಿವಸ ತುಂಬುರು ತೀರ್ಥದೊಳಗೆ ಸ್ನಾನ ಮಾಡ್ತಿದ್ದ. ತೀರ್ಥದೊಳಗೆ ಸ್ನಾನ ಮಾಡ್ತಿದ್ದ. ಅಲ್ಲಿರುವಂತಹ ಹೂವ ತುಳಸಿಯಿಂದ ನರಸಿಂಹ ಸಾಲಿಗ್ರಾಮವನ್ನು ಪೂಜಾ ಮಾಡ್ತಿದ್ದ. ಪೂಜಾ ಮಾಡಿ ಏನು ಮಾಡ್ತಿದ್ದ? ತನ್ನ ತಲೆಯನ್ನು ಕತ್ತರಿಸಿ ಭಗವಂತನಿಗೆ ಪುಷ್ಪ ರೂಪವಾಗಿ ಅವ ಏರಿಸ್ತಿದ್ದ. ಅದಕ್ಕೆ ಶಿರಃ ಪುಷ್ಪ ಅಂತ ಹೇಳ್ತೀವಿ. ಅಷ್ಟು ಒಂದು ಭಕ್ತಿ. ಹಿಂಗೆ 5,000 ವರ್ಷದ ತನಕ ಇದೇ ಕ್ರಮ. ತಲೆ ಕಟ್ ಮಾಡಿ ಭಗವಂತನಿಗೆ ಏರಿಸೋದು, ಪುನಃ ಅದು ಮತ್ತೆ ಚಿಗಿತಿತ್ತು. ಇದೇ 5,000 ವರ್ಷದ ತನಕ ಪೂಜಾ ಕ್ರಮ ಆದ್ಮೇಲೆ ಭಗವಂತ ಪ್ರತ್ಯಕ್ಷ ಆಗ್ತಾನ. ಏನ್ ಬೇಕು ವರ ಅಂತ ಕೇಳ್ತಾನ. ನಚ ಸ್ವರ್ಗಂ ನಚ ಮೋಕ್ಷಂ, ನನಗೆ ಸ್ವರ್ಗ ಬೇಡ, ಮೋಕ್ಷ ಬೇಡ. ಆದ್ರೆ ದಶಾವತಾರದಲ್ಲಿಯೂ ನೀನು ಒಬ್ಬೊಬ್ಬರ ರಾಕ್ಷಸರನ್ನು ಸಂಹಾರ ಮಾಡಿ ಪರಾಕ್ರಮ ಅಂತ ಹೇಳಿ ಎನಿಸ್ಕೊಂಡಿದೆ. ನಿನ್ನ ಜೊತೆ ನನಗೆ ಯುದ್ಧ ಬೇಕಾ, ಯುದ್ಧ ಭಿಕ್ಷಾನ್ ದೇಹಮೇ ಅಂತ ಕೇಳ್ತಾನವ. ನನಗೇನೂ ಬೇಡ, ನಿನ್ನ ಜೊತೆ ಯುದ್ಧ ಬೇಕಾಗಿದೆ. ಆಯ್ತಪ್ಪ ಅಂತ ಹೇಳಿ ಇಬ್ಬರು ಯುದ್ಧ ಮಾಡ್ತಾರ. ಮತ್ತು ಸುದರ್ಶನ ಚಕ್ರಕ್ಕೆ ವೃಷಭ ರಾಕ್ಷಸ ಬಲಿಯಾದ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣದೊಳಗೆ ಒಂದು ಉಲ್ಲೇಖ. ಇದೇನು ವಿಜಯದಶಮಿ ಏನು ಹಿನ್ನೆಲೆ ವಿಶೇಷವಾಗಿ ಶಕ್ತಿ ಸ್ವರೂಪಿಣಿಯಾದಂಥ ದುರ್ಗಾ ಮಾತೆ ರಾಕ್ಷಸರನ್ನು ಒಂದು ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಅವತಾರ ಎತ್ತಿರ್ತಾಳ. ರಾಕ್ಷಸರನನ್ನು ಸಂಹಾರ ಮಾಡಿ ಲೋಕ ರಕ್ಷಣೆ ಮಾಡಿ ಶಿಷ್ಟ ಜನರಿಗೆ ಜಯ ನೀಡಿದಂತಹ ದಿವಸನ ವಿಜಯದಶಮಿ. ಇಂತಹ ಸಮಯದೊಳಗ ಮಹಿಷಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ. ಮಹಿಷಾಸುರ ಅವ ಅಮೃತತ್ವ ಪಡ್ಕೋತಾನ, ದೀರ್ಘ ತಪಸ್ಸನ್ನ ಮಾಡ್ತಾನ, ಬ್ರಹ್ಮನಿಂದನೂ ವರ. ಅವ ಅಂದ್ರೆ ಬ್ರಹ್ಮ ಏನ್ ಕೇಳಿದ್ದು ಕೊಟ್ಬಿಡ್ತಾನ. ಬ್ರಹ್ಮನಿಂದ ತಪಸ್ ಮಾಡೋದು, ಸಾಕ್ಷಾತ್ ಬರ್ತಾನ. ಏನ್ ಬೇಕು ವರ ಕೇಳು ಅಂದಾಗ ಏನಾರು ಕೇಳಿಬಿಡ್ತಾರ. ಹಂಗ ಇವ ನನಗೆ ಅಮೃತತ್ವ ಬೇಕು, ಒಬ್ಬ ಮಹಿಳೆಯಿಂದ ಮಾತ್ರ ನನಗೆ ಮರಣ ಬರಬೇಕು, ಆ ರೀತಿಯಾಗಿ ನಮಗ ವರದಾನ ಮಾಡಬೇಕು ಅಂತ ಹೇಳಿ ಮಹಿಷಾಸುರ ಕೇಳ್ಕೊತಾನ. ಆಯ್ತು ಅಂತ ಹೇಳಿ ವರ ಕೊಡ್ತಾನ. ಆ ಕೊಡ್ಲೇಬೇಕು, ಯಾಕಂದ್ರೆ ನಮ್ಮ ಸಂಬಂಧ ತಪಸ್ಸು ಮಾಡಿರ್ತಾರ ಅಂದ್ಮೇಲೆ ಇದನ್ನ ಕೊಡೋದಿಲ್ಲ, ಇದನ್ನ ಕೊಡೋದಿಲ್ಲ, ಆಪ್ಷನ್ಸ್ ಇರೋದಿಲ್ಲ ಅಲ್ಲೇ. ಆಯ್ತು ಅಂತ ಹೇಳ್ತಾನ. ವರ ಪಡ್ಕೊಂಡ್ಮೇಲೆ ಅವನಿಗೆ ಅಹಂಕಾರ ಹೆಚ್ಚಿಗೆ ಆಗ್ತದ. ನನ್ನನ್ನು ಯಾರೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಮಹಿಳೆಯಿಂದ ನಾನು ಮರಣ ಹೊಂದಬೇಕು ಅಂತ ಹೇಳಿ ನಾ ವರ ಪಡ್ಕೊಂಡಿನಿ, ಒಬ್ಬ ಸ್ತ್ರೀಯಿಂದ ಅಂಕು ನನಗೆ ಮರಣ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ನಾನು ವಿಜಯಿ, ಯಾವಾಗಲೂ ವಿಜಯಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೋತಾನ. ಅಂತಹ ಸಮಯದೊಳಗ ದೇವತೆಗಳನ್ನು ಮತ್ತು ಎಲ್ಲರನ್ನೂ ಸಹಿತವಾಗಿ ಅವ ವಿಘ್ನಗಳು ತರಲಿಕ್ಕೆ ಪ್ರಾರಂಭ ಮಾಡ್ತಾನ. ಪೂಜಾ ಯಜ್ಞ ಯಾಗಾದಿಗಳೊಳಗ ವಿಘ್ನವನ್ನು ಉಂಟು ಮಾಡಲಿಕ್ಕೆ ಅವ ಪ್ರಯತ್ನ ಮಾಡ್ತಿರ್ತಾನ. ಅವಾಗ ದೇವತೆಗಳಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಮತ್ತು ತ್ರಿಮೂರ್ತಿಗಳ ಕಡೆನೂ ಹೋಗಬೇಕು ದೇವತೆಗಳು. ಹಿಂಗಾಗ್ಯದ, ಮಹಿಷಾಸುರನ ಉಪಟಾಳ, ಅವನ ತೊಂದರೆ ಬಹಳ ಆಗ್ಯದ, ಹೆಂಗರ ಮಾಡಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂಥೇಳಿ ಕೇಳಿದಾಗ
ಅವಾಗ ಅವರು ಆಯ್ತು ನೀವೇನು ಕಾಳಜಿ ಮಾಡಬೇಡ, ಅಭಯದಾನ ಅಂತ ಹೇಳ್ತಾರೆ. ಅಭಯದಾನ ಏನು ಕಾಳಜಿ ಮಾಡಿಬಿಟ್ರೆ ನೀವು ಹೋಗ್ರಿ ನಾ ಎಲ್ಲ ಸರಿ ಮಾಡ್ತೀನಿ, ಅದಕ್ಕೆ ಅಭಯದಾನ. ಭಯದಾನ ಬೇರೆ, ಅಭಯದಾನ ಬೇರೆ. ಹಿಂಗ ಅಭಯದಾನ ಮಾಡ್ತಾರೆ. ಮತ್ತು ತ್ರಿಮೂರ್ತಿಗಳು ಮೊರೆ ಹೊಕ್ಕ ಅವರೆಲ್ಲರೂ ಸಹಿತವಾಗಿ ಒಂದು ಕೂಡಿ ತ್ರಿಮೂರ್ತಿಗಳು ತಮ್ಮ ಶಕ್ತಿಯಿಂದ ದುರ್ಗಾ ಮಾತೆಯನ್ನು ಸೃಷ್ಟಿಸ್ತಾರೆ. ಮಹಿಷಾಸುರನ ಸಂಹಾರಕ್ಕಾಗಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಶಕ್ತಿಯಿಂದ ದುರ್ಗಾ ಮಾತೆಯನ್ನು ಸೃಷ್ಟಿಸಿ ಆಕೆಯನ್ನು ಪೂಜಿಸ್ತಾರೆ ಮತ್ತು ಮಹಿಷಾಸುರನ ಸಂಹಾರ ಮಾಡುವಂತೆ ಆಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ದುರ್ಗಾ ಮಾತೆ ಒಬ್ಬಕ್ಕೆ ಇರೋಲ್ಲ, ಮಹಾಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಒಂದು ತ್ರಿಗುಣಾತ್ಮಿಕ ಅಂತ ಹೇಳ್ತೀವಿ. ಆಕೆಗೆ ಬರೀ ಒಬ್ಬಕ್ಕೆ ಇಲ್ಲ, ತ್ರಿಗುಣಾತ್ಮಿಕ ಭಗವತ್ಯಾಹ ಅಂತ ಹೇಳ್ತೀವಿ. ಭಗವತಿ ತ್ರಿಗುಣಾತ್ಮಿಕ, ಮೂರು ಅವತಾರ, ಸೃಷ್ಟಿ ಸ್ಥಿತಿ ಲಯಗಳನ್ನು ಹೊಂದಿದಂತಹ ಒಂದು ಶಕ್ತಿ. ಮಹಾಲಕ್ಷ್ಮಿ ನಮಗೆ ಬರೀ ಪೂಜಾ ಮಾಡಿದರೆ ಧನಪ್ರಾಪ್ತಿ ಅಷ್ಟ, ಸರಸ್ವತಿ ಪೂಜಾ ಮಾಡಿದಾಗ ನಮಗೆ ವಿದ್ಯಾಪ್ರಾಪ್ತಿ ಆಗ್ತದೆ. ಹಂಗೆ ದುರ್ಗಾ ಪರಮೇಶ್ವರನ ನಾವು ಪೂಜಾ ಮಾಡಿದಾಗ ನಮಗೆ ಸಂಪತ್ತನ್ನು ಕೊಡ್ತಾಳೆ, ವಿದ್ಯೆಯನ್ನು ಕೊಡ್ತಾಳೆ, ಸರ್ವ ಆಪತ್ತ ಕಷ್ಟಗಳ ಸಂಕಷ್ಟಗಳನ್ನು ಸಹಿತವಾಗಿ ನಮಗೆ ನಿವಾರಣೆಯನ್ನು ಮಾಡ್ತಾಳೆ. ಅದಕ್ಕೆ ದುರ್ಗಾ ಪರಮೇಶ್ವರ ಈ ಒಂದು ಪೂಜೆ ಬಹಳ ಪ್ರಾಮುಖ್ಯತೆ ಅಂತ ಹೇಳಿ ಹೇಳ್ತಾರೆ. ಅಂತಹ ದೇವಿ ದುರ್ಗೆಯಾಗಿ ದಶಭುಜ, 10 ಭುಜದ ತಾಳಿ, ಒಂದೊಂದು ಭುಜದೊಳಗೂ ಒಂದೊಂದು ಆಯುಧ, ದಶಾಯುಧ, ದಶಭುಜದೊಳಗೆ ದಶಾಯುಧವನ್ನು ಹಿಡ್ಕೊಂಡು ಮಹಿಷಾಸುರನ ಸಂಹಾರಕ್ಕಾಗಿ ಯುದ್ಧ ಮಾಡುವಂತಹ ಸಮಯದೊಳಗೆ ರಾಕ್ಷಸ ದೇವಿಯನ್ನು ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾನ. ಅಂದ್ರೆ ಮಹಿಷನಾಗಿ ರೂಪ ತಾಳ್ತಾನ. ಎಮ್ಮಿ, ಮಹಿಷ ಅಂದ್ರೆ ಎಮ್ಮಿ, ಮಹಿಷನ ಒಂದು ರೂಪ ತಾಳಿದಾಗ ಅವಾಗ ಭಗವತಿ ನಿನ್ನ ಉಪಟಳ ಬಹಳ ಆಗಿದೆ, ನಿನ್ನ ಸಂಹಾರ ಮಾಡೋದು ಶತಸಿದ್ಧ ಸತ್ಯ ಅಂತ ಹೇಳಿ ತಿಳ್ಕೊಂಡು ಅವ ಯಾವುದೇ ಅವತಾರ ತಾಳಿದ್ರೂ ಸಹಿತವಾಗಿ ಮಾಯಾ ರೂಪದಿಂದ ಇದ್ರೂ ಸಹಿತವಾಗಿ ಭಗವತಿ ತನ್ನ ಶಕ್ತಿಯಿಂದ ಆಯುಧಗಳಿಂದ ಅವನು ಮಹಿಷಾಸುರನ ಒಂದು ಸಂಹಾರ ಆಯಿತು. ಆದ್ದರಿಂದ ಆ ಸಂಹಾರ ಆದಂತಹ ದಿವಸನ ವಿಜಯದಶಮಿ ದಿವಸನ ಮಹಿಷಾಸುರನ ಸಂಹಾರ ಆಯಿತು ಅಂತ ಹೇಳಿ ಒಂದು ಪುರಾಣದ ಒಂದು ಹಿನ್ನೆಲೆ. ಓಕೆ, ಈ ಬನ್ನಿ ಕೊಡೋದು ಯಾಕೆ? ಬನ್ನಿ ಕೊಡೋದು ನಾವು ನೀವು ಬಂಗಾರ ಆಗಿರೋದು ಹೌದೌದು. ಅಂದ್ರೆ ಶಮಿ ಅಂತ ಹೇಳ್ತೀವಿ. ಶಮಿ ಅಂದ್ರೆ ವಿಶೇಷವಾಗಿ ಬನ್ನಿ, ದಶಂಹಾರ ಅಂದ್ರೆ ಶಮಿ ವೃಕ್ಷದ ಸಂಕಲ್ಪ ಮತ್ತು ಪ್ರಾರ್ಥನಾ. ಬನ್ನಿ ಗಿಡ ಪೂಜೆ ಮಾಡ್ತಾರೆ. ಹೌದೌದು, ಬನ್ನಿ ಗಿಡ ಪೂಜೆ ಮಾಡಲೇಬೇಕು. ಯಾಕಂದ್ರೆ ನವಕಾಷ್ಟಗಳದೊಳಗ ಅರ್ಕ, ಪಾಲಾಶ, ಖದೀರ, ಅಪಮಾರ್ಗ ಅಂತ ಹೇಳಿ ನವಕಾಷ್ಟಗಳು, ನವಗ್ರಹದೊಳಗ ಅದನ್ನು ನವಗ್ರಹ ಶಾಂತಿಯೊಳಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಸಂಬಂಧಪಟ್ಟಂತಹ ಒಂದು ಕಾಷ್ಟ. ಇದು ಶನಿಗೆ ಸಂಬಂಧಪಟ್ಟಂತಹ ಒಂದು ಕಾಷ್ಟ. ಶನಿಗೆ ಸಂಬಂಧಪಟ್ಟಂತಹ ಶಮಿ ಅಂತ ಹೇಳಿ ಬನ್ನಿ ಶನಿಯ ಒಂದು ಕಾಷ್ಟ, ಗ್ರಹದ ಕಾಷ್ಟ. ಅಲ್ಲೇ ಊರಿನ ಎಲ್ಲ ಪ್ರಮುಖರು ಹೋಗಬೇಕು ಬನ್ನಿ ಗಿಡದ ಪೂಜೆಗೆ. ಊರಿನ ಪ್ರಮುಖರು ವಾದ್ಯದೊಂದಿಗೆ, ವೇದ ಘೋಷಗಳೊಂದಿಗೆ ಅಲ್ಲಿಗೆ ಹೋಗಬೇಕು. ವೃಕ್ಷದ ಕೆಳಗೆ ಬಂದು ಒಂದು ಗಣಪತಿ ಪೂಜೆ, ಎಲ್ಲೇ ಏನು ಮಾಡಿರೋ ಒಂದು ಗಣಪತಿ ಪುಣ್ಯಾಹ ಆಗಲೇಬೇಕು. ಗಣಪತಿ ವರ್ಣ ಪೂಜಾ ಮಾಡಿ ಪುಣ್ಯಾಹ ವಾಚನವನ್ನ ಮಾಡಿ ಪೂಜೆ ಮಾಡಬೇಕು. ಮಮ ದುಷ್ಕೃತ ಮಂಗಲಾದಿ ನಿರಾಸಾರ್ಥಂ ಕ್ಷೇಮಾರ್ಥಂ ವಿಜಯಾರ್ಥಂಚ ಶಮೀ ವೃಕ್ಷ ಪೂಜನಂಚ ಕರಿಷ್ಯೆ ತಥಾಚ ಅಶ್ವಂತಕ ವೃಕ್ಷ ಪೂಜಾಂಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಊರಿನ ಹಿರಿಯರು ಅಥವಾ ಆ ಒಂದು ದೇವಸ್ಥಾನದ ಪಂಚರಾಗಲಿ ಯಾರಾದರೂ ಒಬ್ಬರು ಪುರೋಹಿತರನ್ನ, ಊರಿನ ಒಂದು ಜೋಯಿಸರನ್ನು ಕರ್ಕೊಂಡು, ಊರಿನ ಪ್ರಮುಖರನ್ನು ಕರ್ಕೊಂಡು ಶಮೀ ವೃಕ್ಷದ ಒಂದು ವಿಶೇಷವಾದಂತಹ ಪೂಜಾ ಮಾಡಬೇಕು. ಮೊದ್ಲೇಕ ಶಮೀ ವೃಕ್ಷದ ಬಿಡದೊಳಗ ದಿಕ್ಪಾಲಕರ ಪೂಜಾ ಮಾಡಬೇಕು, ವಾಸ್ತು ಪೂಜೆಯನ್ನು ಮಾಡಿ ಆನಂತರದೊಳಗ ವಿಶೇಷವಾಗಿ ದೇವಿಯ ಒಂದು ಪ್ರಾರ್ಥನಾ ಮಾಡಬೇಕು. ಅಮಂಗಲಾನಾಂ ಶಮನೀಂ ದುಷ್ಕೃತಸ್ಯ ಚ, ಈ ರೀತಿಯ ಕೆಲವೊಂದು ಪ್ರಾರ್ಥನಾ ಶ್ಲೋಕಗಳವ, 7-8 ಲೈನ್ ಅವೆಲ್ಲ ಹೇಳಲಿಕ್ಕೆ ಸಮಯ ಅಭಾವ ಇರೋದರಿಂದ ಮತ್ತು ಇಷ್ಟೆಲ್ಲ ಈ ಒಂದು ಮಂತ್ರಗಳಿಂದ ಪೂಜೆ ಮಾಡಿ ಶಮೀ ಶಮಯತೆ ಪಾಪಂ ಶಮೀ ಲೋಹಿತ ಕಂಟಕ ಧಾರಣ್ಯರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನಿ ಕರಿಷ್ಯಮಾಣ ಯಾತ್ರಾಯಾಮ್ ಯಥಾಕಾಲಂ ಸುಖಮ್ಮಯ ಅಂತ ಹೇಳ್ತಾರೆ. ಅಂದ್ರೆ ಭೂಷೋತ್ರ ಪುರಾಣದೊಳಗೂ ಒಂದು ಶ್ರೀನಿವಾಸನ ಕಲ್ಯಾಣದ ಪ್ರಸಂಗ ಬರ್ತದೆ. ವೆಂಕಟೇಶ ಮಹಾತ್ಮೆ ಶ್ರೀನಿವಾಸ ಕಲ್ಯಾಣದ ಪ್ರಸಂಗ ಬಂದಾಗ ಕುಲದೇವರನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒಂದು ಪ್ರಸಂಗ ಬಂದಾಗ, ಇಲ್ಲ ಅಲ್ಲೇ ವಿಶೇಷವಾಗಿ ಬನ್ನಿ ಗಿಡದ ಹತ್ರ ನಾವು ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಶ್ರೀನಿವಾಸ ಅವನ ಕುಟುಂಬ ಪರಿವಾರದವರೆಲ್ಲ ಹೋಗಿ
ಆ ತಾಯಿಯನ್ನು ವಿಶೇಷವಾಗಿ ಬಿಡ್ಕೋತಾರೆ. ಶಮೀ ಪಾಪಂ ಶಮಯಮೇ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾಂ ರಾಮಸ್ಯ ಪಿರದರ್ಶಿನಿ ಮಾತರ್ಮೇ ಕುರು ಕಲ್ಯಾಣ ಅವಿಘ್ನೇನ ಸುರಪ್ರಿಯೇ ಕಲಹ ಸರ್ವದೇವಾನಾಂ ರಾಜ್ಯಸ್ತಸ್ಯ ಚ ನ ಉದ್ಭವೇತ್. ಶ್ರೀನಿವಾಸ ಬೇಡ್ಕೋತಾನ, ಹೇ ತಾಯಿ, ನನ್ನ ಪಾಪವನ್ನು ಮೊದಲಿಗೆ ಪರಿಹಾರ ಮಾಡು. ಪಾಪವನ್ನು ಪರಿಹಾರ ಮಾಡಿ ಯಾವ ರೀತಿಯಾಗಿ ನೀವು ರಾಮನಿಗೂ ಅರ್ಜುನಿಗಳಿಗೂ ನೀನು ಪ್ರಿಯಳಾಗಿದಿ ಅಂತಹ ನನಗೂ ಪ್ರಿಯಳಾಗು. ನನ್ನ ವಿವಾಹ ಕಾರ್ಯ ಸಂಬಂಧ ನಾನು ಇವತ್ತಿನ ದಿವಸ ನಿನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನನ್ನ ವಿವಾಹ ಕಾರ್ಯ ನಿರ್ವಿಘ್ನತೆಯಿಂದ ಸಾಗುವಂತೆ ಅನುಗ್ರಹ ಮಾಡು. ನಾವು ದೇವತೆಗಳು, ನಮ್ಮ ಬೀಗರು ಆಕಾಶರಾಜ ಅವರು ರಾಜರು. ದೇವತೆಗಳಿಗೆ ರಾಜರಿಗೆ ವಿವಾಹದ ಸಮಯದೊಳಗೆ ಯಾವುದೇ ತೊಂದರೆ ಬರಲಾರದಂತೆ ನಮ್ಮನ್ನು ರಕ್ಷಣೆ ಮಾಡಬೇಕು. ವಿವಾಹ ಕಾರ್ಯ ಸಾಂಗವಾಗಿ ನಿರ್ವಿಘ್ನತೆಯಿಂದ ಸಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಒಂದು ಸಮಯದೊಳಗೆ ಭವಿಷ್ಯೋತ್ತರ ಪುರಾಣದೊಳಗೆ ಶ್ರೀನಿವಾಸನ ಕಲ್ಯಾಣದ ಒಂದು ಆಖ್ಯಾನದೊಳಗೆ ಈ ಒಂದು ಬರ್ತದೆ. ಅದೇ ಪ್ರಕಾರಕವಾಗಿ ಅಶ್ಮಂತಕ ಮಹಾವೃಕ್ಷ ಪೂಜಾ ಮಾಡಬೇಕು. ಅಶ್ಮಂತಕ ಅಂದ್ರೆ ಕನ್ನಡದೊಳಗೆ ಇದು ಕೆಂಗಾಂಚಾಳ ವೃಕ್ಷ ಅಂತ ಬರ್ತದೆ. ಅದೊಂದು ವೃಕ್ಷ, ಅದರ ಜೊತೆ ಅದನ್ನು ಪೂಜಾ ಮಾಡಬೇಕು ಅಂತ ಧರ್ಮಶಾಸ್ತ್ರದೊಳಗೆ ಹೇಳ್ಯಾರ. ಅಶ್ಮಂತಕ ಪೂಜಾ, ಅಶ್ಮಂತಕ ಮಹಾವೃಕ್ಷ ಮಹಾದೋಷ ನಿವಾರಣಂ ಇಷ್ಟಾನಾಂ ದರ್ಶನಂ ದೇಹಿ ಶತ್ರುಣಾಂ ವಿನಾಶನಂ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಶಮಿ ಟೊಂಗಿಯನ್ನು ಕತ್ತರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುಗಳಿಗೆ ಬನ್ನಿ ಹಂಚ್ತಾರೆ, ಅಥವಾ ತಮ್ಮ ಸ್ವ ಮಠಕ್ಕೆ ಹೋಗಿ ಬನ್ನಿ ಹಂಚ್ತಾರೆ. ಬನ್ನಿ ಹಂಚುವಂತಹ ಉದ್ದೇಶ ಗುರುಗಳಿಂದ ನಮಗೆ ಆಶೀರ್ವಾದ, ಗುರು ಹಿರಿಯರಿಂದ ನಮಗೆ ಆಶೀರ್ವಾದ. ನಾವು ಕೊಟ್ಟಾಗ ಅವರು ಯಾರೇ ಕೊಡಲಿ, ಸಣ್ಣವರು ನಮಗೆ ನಮಸ್ಕಾರ ಮಾಡಿದಾಗ ನಾವು ಆಶೀರ್ವಾದ ಮಾಡ್ತೀವಿ. ಒಳ್ಳೆಯದಾಗಲಿ, ವಿದ್ಯಾವಂತನಾಗು, ಗುಣವಂತನಾಗು, ಧನವಂತನಾಗು, ಆಯುಷ್ಮಾನ್ ಭವ, ಆಯುಷು ದೊಡ್ಡವನಾಗು, ಅಜ್ಜಾಗು ಅಂತ ಹೇಳ್ತಾರೆ. ಹಿಂದಿನ ಮಂದೆಲ್ಲ ಹೇಳ್ತಾರೆ ಅಜ್ಜಾಗು ಅಜ್ಜಾಗು ಅಂತ, ಅಂದ್ರೆ ದೀರ್ಘಾಯುಷ್ಯ ಅಂತ ಅರ್ಥ. ಅದೇ ರೀತಿಯಾಗಿ ಅದನ್ನು ತಗೊಂಡು ಮನೆಗೆಲ್ಲ ಸಣ್ಣ ಸಣ್ಣ ಹುಡುಗರು ಹೋಗ್ತಾರೆ, ಬನ್ನಿ ತಗೊಂಡು ಬಂಗಾರದಂಗಿರೋಣ್ರಿ, ಬನ್ನಿ ತಗೊಂಡು ಬಂಗಾರದಂಗಿರೋಣ್ರಿ. ಅದರ ಅರ್ಥ ಏನು? ನಾವು ನೀವು ಸಂತೋಷದಿಂದ, ಏನೇ ದುಃಖ ಇದ್ರು, ಏನೇ ನಮ್ಮಲ್ಲಿ ಕಲ್ಮಶ ಇದ್ರು, ಏನೇ ದ್ವೇಷ ಇದ್ರು ಅದನ್ನೆಲ್ಲ ಹೋಗಲಿ, ಸಂತೋಷದಿಂದ ನಾವು ನೀವು ಕೂಡ ಇರೋಣ ಅಂತ ಹೇಳಿ ಈ ಒಂದು ವಿಶೇಷವಾದಂತಹ ಒಂದು ಶಮಿ ಪೂಜಾ ಮತ್ತು ಪ್ರಾರ್ಥನೆ. ಈಗ ವಿಶೇಷವಾಗಿ ನವರಾತ್ರಿ ಒಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಂದು ಬರ್ತದೆ. ನವರಾತ್ರಿ ಮನೆಯೊಳಗದ ಏನ್ ಮಾಡ್ಬೇಕು ನಾವು ಏನ್ ಮಾಡಬಾರ್ದು ಅಂತ ಬಂದಾಗ ಪ್ರಶ್ನೆ. ಈಗ ಮನೆಯೊಳಗ ಹಿರಿಯರು ದೇವ್ರ ಪೂಜಾ ಮಾಡ್ತಿರ್ತಾರ, ಹುಡ್ರು ಮಕ್ಕೊಂಡ್ಬಿಟ್ಟಿರ್ತಾರ. ಅವ್ರಿಗೆ ನಾವು ಯಾವ ದೇವ್ರ ಪೂಜಾ ಮಾಡ್ತೀವಿ ಎಂಬುದು ಅವ್ರಿಗೆ ಏನೋ ನಮ್ಮಪ್ಪ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಏನು ನವರಾತ್ರಿ ಹಾಕ್ತಾರ, ಘಟಸ್ಥಾಪನೆ ಅಂದ್ರೆ ಏನು, ನವರಾತ್ರಿ ಅಂದ್ರೆ ಏನು, ನಮ್ಮ ಮನೆ ಕುಲಾಚಾರ, ನಮ್ಮ ಗೋತ್ರದ ಪ್ರಕಾರ, ನಮ್ಮ ಒಂದು ವಿಶೇಷವಾದಂತಹ ಸಂಪ್ರದಾಯದ ಪ್ರಕಾರ ನಮ್ಮಲ್ಲಿ ಯಾವ ಪೂಜೆ ಆಗ್ತದೆ, ಏನು ಮಾಡಬೇಕು, ಏನು ಮಾಡ್ಲಿಕ್ಕತ್ತಾರ ಎಂಬುದು ನಾವು ನಮ್ಮ ಚಿರಂಜೀವಿಗಳಿಗೆ ನಾವು ಹೇಳ್ಕೊಡ್ಬೇಕು. ನಮ್ಮಪ್ಪ ಮಾಡ್ತಾನೆ ನನಗೇನಾಗಬೇಕು, ನಾವು ಹೇಳೋದ್ರಾಗ ಊಟ ತಯಾರಾಗಿರ್ತದೆ. ಮನೆಯೊಳಗೆ ಪಾರಾಯಣ ಮಾಡ್ತಿರ್ತಾರೆ, ಭಜನೆ ಮಾಡ್ತಿರ್ತಾರೆ, ದೀಪ ನಮಸ್ಕಾರ ಮಾಡಿ ಹೆಣ್ಮಕ್ಳು 4ಕ್ಕೆ ಎದ್ದು ಬನ್ನಿ ಕಟ್ಟಿಗೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಮನೆಯೊಳಗೂ ದೇವತಾ ಕಾರ್ಯ ಮಾಡ್ತಿರ್ತಾರೆ. ಹುಡ್ರು ಆರಾಮ್ ಶರೀರ ಮಲ್ಕೊಂಡಿರ್ತಾರೆ. ಯಾಕೆ ಅವ್ರಿಗೇನು ಕಲ್ಪನಾನೇ ಇರೋದಿಲ್ಲ. ಅದು ಹಿರಿಯರದು ಒಂದು ತಪ್ಪು ಅಂತ ನಾವು ಹೇಳೋ. ಅವ್ರನ್ನ ಹಿಡ್ಕೊಂಡು ನಾವು ಎಲ್ಲ ಕಾರ್ಯಕ್ರಮ ಮಾಡಿ ಶಿಬಿರಗಳನ್ನು ಹಾಕಿ ನವರಾತ್ರೋತ್ಸವ ಹಿಂಗಿರ್ತದೆ, ಈ ನವರಾತ್ರಿಯನ್ನು ಮಾಡಿದಾಗ ದೀಪ ಸ್ಥಾಪನೆ ಮಾಡಿದಾಗ ಈ ರೀತಿಯಾಗಿ ಫಲ ಬರ್ತದೆ, ಘಟಸ್ಥಾಪನೆ ಮಾಡಬೇಕು, ಈ ರೀತಿಯಾಗಿ ನಮ್ಮ ಮನೆಯೊಳಗೆ ಇಂಥ ಪಾರಾಯಣದ ಅದನ್ನು ನೀವು ಓದಬೇಕು, ಸಾಯಂಕಾಲ ಮಂಗಳಾರತಿ ಮಾಡಬೇಕು, ಇಂತಹದ್ದು ಪಾರಾಯಣನ ಓದಬೇಕು ಅಂತ ಹೇಳಿ ನಮ್ಮ ಮನೆಯೊಳಗೆ ಹೇಳ್ಯಾರ. ಅದಾಗಲಿಲ್ಲ ಅಂದ್ರೆ ಇದನ್ನು ಓದಬೇಕು. ಈ ರೀತಿಯಾಗಿ ನಾವು ನವ ಯುವಕರಿಗೆ, ನವ ಪೀಳಿಗೆಗೆ ನಾವು ವಿಶೇಷವಾಗಿ ಹೇಳಿಕೊಟ್ಟಾಗ ಅಂದ್ರೆ ಶಿಬಿರದ ಮುಖಾಂತರ ಇಂಥ ಪೂಜಾ ಹಿಂಗೆ ಮಾಡಬೇಕು, ಇದೇ ಕ್ರಮದಿಂದ ಪೂಜಾ ಮಾಡಿ, ಸಂಧ್ಯಾ ವಂದನೆ, ದೇವ ಪೂಜಾ, ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಇಂತಹ ಪೂಜೆ ಹೆಂಗೆ ಮಾಡಬೇಕು ಅದನ್ನು ನಾವು ಪಾಲಕರು ಮತ್ತು ಸಂಘ ಸಂಸ್ಥೆಗಳು ಸಹಿತವಾಗಿ ಇದನ್ನ ಜವಾಬ್ದಾರಿಯಿಂದ ಮುಂದುವರೆದು ಒಂದು ಶಿಬಿರಗಳನ್ನು ಮಾಡಿ ಹಬ್ಬ ಹರಿದಿನಗಳನ್ನು ನಾವು ಯಾಕೆ ಆಚರಿಸಬೇಕು ಇದ್ರ ಬಗ್ಗೆ ನಿಮ್ಮಂತಹ ಒಂದು ಟಿವಿ ಚಾನೆಲ್ ಮುಖಾಂತರ ಆಗಲಿ ಅಥವಾ ಯಾವುದೇ ಒಂದು ದೇವಸ್ಥಾನದೊಳಗೆ ಶಿಬಿರದ ಮುಖಾಂತರವಾಗಿ ಮಾಡಿದರೂ ಸಹಿತವಾಗಿ ಈಗಿನ ಹುಡುಗರಿಗೆ, ಯಾಕಂದ್ರೆ ಅವ್ರಿಗೆ ನಾವು ಏನು ಮಾಡ್ತೇವೆ ಅಂಬುದು ಅವ್ರಿಗೇನು ಗುರ್ತೇ ಇರೋದಿಲ್ಲ. ಯಾಕಂದ್ರೆ ಅವ್ರು ಹೇಳೋದ್ರಾಗ ನಾವು ಪೂಜಾ ಮಾಡಿಬಿಟ್ಟಿರ್ತೇವೆ. ಅವ್ರು ಸೀದಾ ಯಾವಾಗ ಬಂದಾಗ ಊಟ ತಯಾರಿ ಇರ್ತದೆ. ಇಂತಹ ಸಮಯದೊಳಗೆ ಏನು ಮಾಡಬೇಕು, ನಾವು ನಂದಾದೀಪ ಸ್ಥಾಪನೆಯನ್ನು ಮಾಡಬೇಕು.
ಘಟಸ್ಥಾಪನ, ತ್ರಿಕಾಲ ಪೂಜಾ ಅಂತ ಇರ್ತದೆ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ದ್ವಿಕಾಲ ಪೂಜಾ ಅಥವಾ ಏಕಕಾಲ ಪೂಜಾ, ಮತ್ತು ಕುಲದೇವತಾ ಪೂಜಾ, ಸಪ್ತಶತಿ ಪಾರಾಯಣ, ಲಕ್ಷ್ಮೀ ಹೃದಯ ಪಾರಾಯಣ, ದೇವಿಯರ ಕವಚ ಪಠಣ, ಉಪವಾಸ, ಸುವಾಸಿನಿ ಪೂಜಾ, ಕುಮಾರಿ ಪೂಜಾ, ನಾನಾ ಥರದ ಸ್ತೋತ್ರ ಪಠಣ, ವೆಂಕಟೇಶ ಮಹಾತ್ಮ್ಯ ಪುರಾಣ ಇತ್ಯಾದಿಗಳನ್ನು ನವರಾತ್ರಿ ಒಳಗೆ ಏನು ಮಾಡಬಾರದು? ಹಂಗಂದ ನವರಾತ್ರಿ ಮನೆಯೊಳಗೆ ನಾವು ಘಟ್ಟ ಹಾಕೀವಿ, ನಾವು ಅದಕ್ಕೆ ಏನೇನು ಮಾಡಬಾರ್ದು? ನವರಾತ್ರಿ ಸಮಯದೊಳಗೆ ಉಗುರು ಕಟ್ಟಿಸ್ಕೋಬಾರ್ದು, ಉಗುರು ಕಟ್ ಮಾಡಬಾರ್ದು, ಕ್ಷೌರ ಇದಕ್ಕೆ ಕಟಿಂಗ್ ಮಾಡ್ಕೋಬಾರ್ದು, ಚಪ್ಪಲ್ ಹಾಕ್ಕೊಂಡು ಮನೆಯೊಳಗೆ ಅಡ್ಡಾಡಬಾರ್ದು, ಮತ್ತು ವಿಶೇಷವಾಗಿ ಆ ಒಂದು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಧೂಮ್ರಪಾನ, ಮದ್ಯಪಾನ, ಸುರಾಪಾನ ಮನೆಯೊಳಗೆ ನವರಾತ್ರಿ ಇದ್ದಾಗ ನಾವು ಇಲ್ಲೇ ಮನೆಯೊಳಗೆ ತೊಗೊಂಡಿಲ್ರಿ ಹೊರಗಡೆ ತಗೋತೀವಿ ಅಂತ ಹೇಳಿ ಅನ್ನೋ ಹಂಗಿಲ್ಲ. ಈ ಒಂದು ನವರಾತ್ರಿ ಆಚರಣೆ ಒಳಗೆ ಮನ್ಯಾಗ ತೊಗೊಂಡಿಲ್ರಿ ಅಲ್ಲಿ ತಗೋತೀವಿ ಅಂತ ಎಷ್ಟೋ ಮಂದಿ, ಹಂಗಲ್ಲ. ಅದಕ್ಕೆ ಧೂಮ್ರಪಾನ, ಮದ್ಯಪಾನ, ಸುರಾಪಾನ, ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು. ಚಪ್ಪಲಿ ಹಾಕ್ಕೊಂಡು ಮನೆಯೊಳಗೆಲ್ಲ ಅಡ್ಡೋಡೋದಾಗಲಿ ಏನೂ ವಿಶೇಷವಾಗಿ ಮಾಡಬಾರ್ದು, ಜಗಳ ತಂಟಿ ಮಾಡಬಾರ್ದು. ಸಾಧ್ಯ ಆದಷ್ಟು ಭಗವಂತನ ಒಂದು ಇಚ್ಛೆಗೆ ಪಾತ್ರ ಆಗಬೇಕು. ದೇವತಾ ಕಾರ್ಯ ಮಾಡಿದರೆ ಭಗವಂತನ ಆಶೀರ್ವಾದ, ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತದೆ ಅಂತ ಹೇಳ್ಬೋದು. ಓಕೆ, ಏನು ಹೇಳ್ತೀರಿ ದಸರಾದ ಬಗ್ಗೆ? ಏನಿಲ್ಲ, ಎಲ್ಲರೂ ಸಹಿತವಾಗಿ ತಮ್ಮ ತಮ್ಮ ಕುಲಸ್ವಾಮಿಯ ಒಂದು ಪ್ರೀತ್ಯರ್ಥವಾಗಿ ಲಕ್ಷ್ಮೀ ವೆಂಕಟೇಶ ಇರ್ಬೋದು, ಲಕ್ಷ್ಮೀ ನರಸಿಂಹ ಇರ್ಬೋದು, ಮಾಲ್ಸಾ ಮಾರ್ತಾಂಡ ಇರ್ಬೋದು, ಚಂದ್ರಲಾ ಪರಮೇಶ್ವರ ಇರ್ಬೋದು, ಯಾರೇ ಇರ್ಬೋದು, ಯಾವ ದೇವತೆಗಳಿದ್ರೂ ಸಹಿತವಾಗಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ನಾವು ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸತ್ಸಂತಾನಕ್ಕೋಸ್ಕರವಾಗಿ ನಾವು ನವರಾತ್ರಿ ಮಾಡಿದ್ರೆ ನಮ್ಮ ಮನೆಗೊಂದ ಸುಖ ಆಗೋದಿಲ್ಲ. ದೇಶ ಶುಭೇಕ್ಷೆ, ದ್ವಿಪದ ಚತುಷ್ಪದ ಸಹಿತಾನಾಮ ಅಂತ ಹೇಳ್ತೀವಿ. ದ್ವಿಪದ ಅಂದ್ರೆ ಮನುಷ್ಯರು, ಚತುಷ್ಪದ ಅಂದ್ರೆ ಪ್ರಾಣಿಗಳು, ಅವರು ಸಹಿತವಾಗಿ ಸುಖ ಸಂತೋಷದಿಂದ ಇರಬೇಕು. ಮತ್ತು ಅದರ ಜೊತೆಗೆ ಸುಧಾನ್ಯ ಅಂದ್ರೆ ಧಾನ್ಯ ವೃದ್ಧಿ ಆಗಬೇಕು, ಮಳೆ ಬೆಳೆ ಆಗಬೇಕು, ಲೋಕ ಕಲ್ಯಾಣ ಸಂತೋಷದಿಂದ ಇರಬೇಕು, ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ವಿಶ್ವ ಶಾಂತಿಗಾಗಿ. ಈಗ ನಾವು ಹೋಮ ಹವನ ಮಾಡಿದಾಗ ನಮ್ಮ ಮನೆಗೆ ಒಂದ ಸಂಬಂಧ ಇಲ್ಲ, ನಮ್ಮ ಊರಿಗೊಂದ ಸಂಬಂಧ ಇಲ್ಲ. ವಿಶ್ವ ಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ದೇವಿಯ ಅನುಗ್ರಹ ಎಲ್ಲರ ಮೇಲೆ ಉಂಟಾಗಬೇಕು, ಮತ್ತು ದುಷ್ಟರ ಒಂದು ಸಂಹಾರ ಆಗಬೇಕು, ಶಿಷ್ಟರ ಪರಿಪಾಲನೆ ಆಗಬೇಕು, ಮತ್ತು ಎಲ್ಲಾ ಜನರಿಗೂ ಸಹಿತವಾಗಿ ಸುಖ ಶಾಂತಿ ನೆಮ್ಮದಿ ಬರಬೇಕು. ಇದೇ ಒಂದು ಮುಖ್ಯ ಉದ್ದೇಶ. ಮತ್ತು ಎಲ್ಲರೂ ಸಹಿತವಾಗಿ ಸೋದರತ್ವ ಭಾವ, ನಾವು ನೀವು ಒಂದಂತ ತಿಳ್ಕೋಬೇಕು, ಅವ ಮೇಲು ಕೆಳಗು ಅನ್ನೋದಕ್ಕಿಂತ ನಾವೆಲ್ಲರೂ ಒಂದೇ ಸೋದರತ್ವ ಭಾವ, ಮಾನವೀಯತೆಯಿಂದ ನಾವು ಬಾಳಿ ಆ ಒಂದು ಹಬ್ಬವನ್ನು ಆಚರಿಸಿದರೆ ವಿಶೇಷವಾಗಿ ಆ ಒಂದು ದೇವಿಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ, ಈ ಒಂದು ದಸರಾ ಉತ್ಸವದ ಅಂಗವಾಗಿ ಎಲ್ಲರಿಗೂ ಸಹಿತವಾಗಿ ದಸರಾ ಹಬ್ಬದ ಶುಭಾಶಯಗಳು. ನಿಮ್ಮ ಕುಲಸ್ವಾಮಿ ನಿಮಗೆಲ್ಲರಿಗೂ ಸಹಿತವಾಗಿ ಮಂಗಳವನ್ನು ಉಂಟು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ಒಂದು ಒಳ್ಳೆಯದಾಗಲಿ ಅಂತ ಶುಭಾಶೀರ್ವಾದ. ಇದುವರೆಗೆ ಶಂಕರ್ ಭಟ್, ಅನಂತ್ ಭಟ್, ಸೊರಟೂರು ಅವರು ಹೇಳಿದರು, ವೇದಮೂರ್ತಿಗಳು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ವಿಜಯದಶಮಿ ಯಾಕೆ ಆಚರಣೆ ಮಾಡ್ತೀವಿ, ನವರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ, ಇದನ್ನು ಮಾಡೋದ್ರಿಂದ ಆಗೋದೇನು, ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ವಿಜಯದಶಮಿ ದಿವಸ ಬನ್ನಿ ಗಿಡ ಪೂಜೆ ಹೇಗೆ ಮಾಡ್ತೀವಿ, ಮತ್ತು ಇನ್ನೊಂದು ಅವತಾರಿ ಅಪರಾಜಿತ ಅನ್ನೋದು ಅದು ಸಂಪೂರ್ಣ ನವರಾತ್ರಿ ಆಗಬೇಕಾದ್ರೆ ಅದ್ರ ಪೂಜೆ ಬೇಕು. ಹೀಗೆ ಎಲ್ಲವನ್ನು ನಮ್ಮ ವಿಜಯದಶಮಿ ಅಥವಾ ಏನು ಈ ನವರಾತ್ರಿ ಹಬ್ಬ ಇದು ಯಾಕೆ, ಏನು, ಹೆಂಗೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಕ್ಕಿದೆ. ಒಟ್ಟು ಇದರ ತಾತ್ಪರ್ಯ ಈ ವಿಜಯದಶಮಿದ ಏನಂದರೆ ಒಂದು ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ, ಇದರ ಮೂಲ ಮಂತ್ರ. ಕಾರಣ ಏನು ಅಂದರೆ ಪಾಂಡವರು ಗೆದ್ದಂಥ ಒಂದು ದಿನಗಳು. ಸೊ ಹೀಗಾಗಿ ಕೌರವರು ಸೋತು, ಕೌರವರು ಅಂದರೆ ದುಷ್ಟರು, ಪಾಂಡವರು ಅಂದರೆ ಒಳ್ಳೆಯವರು, ವಿಜಯ ಅವ್ರ ಕಡೆ ಇದೆ ಅಂತ. ಸೊ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಪಾಂಡವರು ಯಾರು, ಕೌರವರು ಯಾರು ಅನ್ನೋ ಲೆಕ್ಕ ಹಾಕೋಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಎಂಥ ಕೆಟ್ಟ ದುಷ್ಟ ವಿಚಾರಗಳು ಬರ್ತಾವೋ ಅವಾಗ ನಾವು ಕೌರವರಾಗ್ತೇವೆ, ಎಷ್ಟು ಒಳ್ಳೆ ಗುಣಗಳು ಬರ್ತಾವೋ ಅವಾಗ ನಾವು ಪಾಂಡವರಾಗ್ತೇವೆ. ಇಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಒಟ್ಟಾರೆ ಏನು ಅಂತ ಕೇಳಿದ್ರೆ ವಿಜಯದಶಮಿಯ ನವರಾತ್ರಿಯ ಮೂಲವು ಇದು ವಿಚಾರಗಳನ್ನು ನಾವು ಚಿಂತನೆ ಮಾಡಿದಾಗ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ, ಇನ್ನೊಬ್ಬರ ಅವಹೇಳನ ಮಾಡಬೇಡ್ರಿ, ಇನ್ನೊಬ್ಬರ ವ್ಯಕ್ತಿತ್ವವನ್ನು ಹಾಳು ಮಾಡಬೇಡ್ರಿ, ಇನ್ನೊಬ್ಬರ ತೇಜೋವಧೆಯನ್ನು ಮಾಡಬೇಡಿ.
ನಿಜವಾದ ಭಕ್ತಿ ಅಂದರೆ ಏನು ಗೊತ್ತಾ? ನಿಜವಾದ ಭಕ್ತಿ ಅಂದರೆ ದೇವ್ರ ಪೂಜೆ ಅಂತಷ್ಟೇ ಅಲ್ಲ. ನೀವು ಯಾರಿಗೆ ಒಳ್ಳೆಯದನ್ನು ಬಯಸ್ತೀರಿ, ಯಾರಿಗೆ ಒಳ್ಳೆಯದನ್ನು ಮಾಡ್ತೀರಿ, ಯಾವ ಸಮಾಜಕ್ಕೆ ನಿಮ್ಮ ಕೊಡುಗೆ ಒಳ್ಳೆಯದಾಗಿರುತ್ತೋ, ಯಾವ ವ್ಯಕ್ತಿಗೆ ನಿಮ್ಮ ಕೊಡುಗೆ ಒಳ್ಳೆಯದಾಗಿರುತ್ತೋ, ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ಪೂಜೆ, ಅದೇ ನಿಜವಾದ ವಿಕ್ಟ್ರಿ. ಒಬ್ಬ ಮನುಷ್ಯನ ನಾನು ಏನೇನೆಲ್ಲ ಮಾಡಿ ಸೋಲಿಸಿದೆ, ಹಿಂದ್ಲಿಂದ ಚಾಕು ಹಾಕಿದೆ ಅಥವಾ ಇನ್ನೊಂದು ಏನೋ ಮಾಡಿದೆ, ಬಿಹೈಂಡ್ ದ ಸ್ಕ್ರೀನ್ ಏನೋ ಮಾಡೋದಲ್ಲ. ನೀವು ಮುಂದೆ ಬನ್ನಿ. ಒಬ್ಬ ಮನುಷ್ಯನನ್ನು ಗೆಲ್ಲಬೇಕು, ಸೋಲಿಸಬೇಕು ಅಂದರೆ ನೀವು ಮುಂದಿರಬೇಕು. ಅದೇ ನಿಜವಾದ ವಿಜಯದಶಮಿ. ಏನೋ ಮಾಡಿ ಕೆಟ್ಟದ್ದು ವಿಚಾರ ಮಾಡಿ ಇಡೀ ವ್ಯವಸ್ಥೆಯನ್ನು, ವ್ಯಕ್ತಿತ್ವವನ್ನು ಹಾಳು ಮಾಡೋಕ್ಕಿಂತ ಒಳ್ಳೆಯ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ದೇವಿಯನ್ನು ಆರಾಧಿಸಿ ಭಗವಂತನಲ್ಲಿ ಸದ್ಭಕ್ತಿಯ ಜೊತೆಗೆ ಕುಟುಂಬ ಸಮೇತ ಭಾಳ ಒಳ್ಳೆಯ ವಿಚಾರಗಳನ್ನು, ಆದರ್ಶಗಳನ್ನು ಇಟ್ಟುಕೊಂಡು ನೀವು ಮಾಡಿದ್ದೇ ಆದರೆ, ದುಷ್ಟ ವಿಚಾರಗಳನ್ನು ಬಿಟ್ಟಿದ್ದೇ ಆದರೆ, ವಿಜಯದಶಮಿಗೆ, ನವರಾತ್ರಿ ಪೂಜೆಗೆ, ನವದುರ್ಗೆ ಆರಾಧನೆಗೆ ಒಂದು ನೀವು ಕೊಟ್ಟಂಥ ಬಹುದೊಡ್ಡವಾದಂಥ ಕೊಡುಗೆ. ಆ ವಿಚಾರಗಳನ್ನು ನಮ್ಮ ಶಂಕರ ಭಟ್ರು ಹೇಳಿದ್ದಾರೆ. ನೀವು ಸ್ತೋತ್ರ ಹೇಳ್ಬೋದು ಅಥವಾ ಇನ್ನೊಂದು ಮಾಡ್ಬೋದು, ಒಂದು ಹೂ ಕಡಿಮೆ ಹಾಕ್ರಿ, ಆದರೆ ಒಂದು ಒಳ್ಳೆಯ ಶಬ್ದವನ್ನು ಹೆಚ್ಚಿಗೆ ಹಾಕ್ರಿ. ಒಳ್ಳೆಯ ಮಾತುಗಳು, ಒಳ್ಳೆಯ ನಡತೆಗಳು, ಒಳ್ಳೆಯ ವಿಚಾರಗಳು. ಇನ್ನೊಬ್ಬರು ನಾನೆಷ್ಟು ಬೆಳೆದೀನಿ ಮುಖ್ಯ ಅಲ್ಲ, ನನ್ನಿಂದ ಎಷ್ಟು ಜನ ಬೆಳೆದ್ರು ಅದು ಭಾಳ ಮುಖ್ಯ. ನಾನು ಎಷ್ಟು ಮಂದಿನ ಹಾಳು ಮಾಡಿದೆ ಅನ್ನೋದಲ್ಲ, ಎಷ್ಟು ಮಂದಿನಿಂದ ಏನೇನೋ ಹೇಳೋದು, ಏನೇನೋ ವರ್ತನೆ ಮಾಡೋದು, ಏನೇನೋ ಬಿಹೈಂಡ್ ದ ಸ್ಕ್ರೀನ್ ಹಿಂದಿಂದ ಏನೇನೋ ಮಾತಾಡೋದು, ಇವೆಲ್ಲ ಅಲ್ಲ. ಇದು ರಾಕ್ಷಸ ಗುಣ, ದುಷ್ಟರ ಗುಣ. ಒಳ್ಳೆಯ ಗುಣ ಯಾವುದು ಅಂದರೆ ಸತ್ಯವನ್ನು ನೇರವಾಗಿ ತುಂಡಾಗಿ ಹೇಳುವಂಥದ್ದು. ನೇರವಾಗಿ ಹೇಳಬೇಕು. ದೇವ್ರ ಹತ್ರ ನೀವು ನೇರವಾಗಿ ಕೇಳ್ತೀರಾ, ಪ್ರಾರ್ಥನೆ ಮಾಡ್ತಾರಲ್ಲ, ಹಾಗೆ ಅದು. ಸೊ ಇದನ್ನು ಹೇಳಿದರು. ಈ ದುರ್ಗೆ ಏನು ಸಂಹಾರ ಮಾಡಿದ್ಲಲ್ಲ ದುಷ್ಟರನ್ನ, ಅವಾಗ ಹೇಳಿದ್ದು ಆ ಮಾತೇ ಇದೆ, ಒಳ್ಳೆಯದನ್ನು ಬಯಸಿ. ಅದಕ್ಕೆ ನವರಾತ್ರಿ, ನವರಂಧ್ರ ಇದೆ ನಮ್ಮ ದೇಹಕ್ಕೆ, 9 ರಂಧ್ರಗಳಿದಾವೆ, ಒಂದೊಂದಕ್ಕೂ ಒಂದೊಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅವನ್ನೆಲ್ಲ ನೀವು ಪಾಲನೆ ಮಾಡಬೇಕು ಅಂದರೆ ಸದ್ಭಕ್ತಿಯಿಂದ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ವಿಚಾರಗಳಿಂದ, ಒಳ್ಳೆಯ ಆದರ್ಶ ಚಿಂತನೆಗಳಿಂದ ನೀವು ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಏನು ಆರಾಧನೆ ಮಾಡ್ತೀರಿ ಅದರ ಜೊತೆಗೆ ನೀವು ಒಲವು ಪಡ್ಕೊಳ್ತೀರಿ ಅನ್ನೋ ವಿಚಾರಗಳನ್ನು ಹೇಳಿದ್ದಕ್ಕೆ ಸಿಟಿ ಪರವಾಗಿ, ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.